ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಮೊದಲನೇ ಸಾಮೆನ 8ನೇ ಅಧ್ಯಾಯ ಏನಿತ್ತು? ದೇವರು ಎಲ್ಲರ ಮೇಲೆ ಪ್ರೀತಿ ಇರ್ತಾರೆ. ನಾವು ತಪ್ಪಾದ ದಾರಿಯಲ್ಲಿ ಹೋದ್ರೂ ಸಹ ದೇವರು ಅದನ್ನ ಅವರ ರೀತಿಯಲ್ಲಿ ಅದನ್ನ ಏನು ಮಾಡ್ತಾರೆ, ಒಳ್ಳೆಯದಕ್ಕೆ ಸರಿಗೋಸ್ಕರ ಅವ್ರು ಉಪಯೋಗಿಸ್ಕೊಳ್ತಾರೆ. ಸೊ ನಾವು ತಪ್ಪಾದ ವಿಷಯಗಳನ್ನು ಮಾಡುವಾಗಲೂ ಸಹ ದೇವರು ಅವ್ರಿಗೇನು ಇಷ್ಟಪಟ್ಟಿದ್ರು, ಇಸ್ರೇಲ್ ಜನರಿಗೆ ರಾಜ ಇರಬಾರ್ದು, ಅವರೇ ರಾಜನಾಗಿದ್ದು ಅವರನ್ನು ನಡೆಸಬೇಕು ಅಂತ ದೇವರು ಆಸೆ ಪಟ್ಟರು. ಆದರೆ ಇಸ್ರೇಲ್ ಜನರಿಗೆ ಏನು ಬೇಕಾಗಿತ್ತು? ಒಂದು ರಾಜ, ಒಂದು ಮನುಷ್ಯ. ದೇವ್ರು ಏನು ಮಾಡ್ತಾರೆ, ಅವ್ರು ಕೇಳಿದ ರೀತಿಯಲ್ಲಿ ಕೊಡ್ತಾರೆ. ಆದರೆ ಅದಕ್ಕಿಂತ ದೇವ್ರು ಏನು ಮಾಡಿಲ್ಲ, ನನ್ನನ್ನು ಬಿಟ್ಟು ಇವ್ರು ತೊಗೊಂಡ್ಬಿಟ್ರಲ್ಲ, ನಾನೇನು ಮಾಡಲ್ಲ, ಇನ್ಮೇಲೆ ನೀವು ನಡೆಸಲ್ಲ ಅಂತ ದೇವ್ರು ಏನು ಮಾಡಿಲ್ಲ, ಬಿಟ್ಟು ಹೋಗಿಲ್ಲ. ಅದನ್ನ ಇಟ್ಕೊಂಡು ಏನು ಮಾಡ್ತಾರೆ, ದಾವೀದನಂತ ಒಂದು ಮನುಷ್ಯನನ್ನು ದೇವ್ರು ಏನು ಮಾಡ್ತಾರೆ, ಆ ಸ್ಥಳದಲ್ಲಿ ಇಡ್ತಾರೆ. ಹಲ್ಲೆಲೂಯಾ, ಆಮೇಲೆ ಇವತ್ತೇನು ನೋಡೋಣ ಅಂದರೆ 3 ವಿಷಯಗಳು: ಪ್ರೀತಿ, ಮತ್ತು ರೆಸ್ಪೆಕ್ಟ್ ಏನು ಹೇಳ್ತಾರೆ, ಮರ್ಯಾದೆ, ಮತ್ತು ವಿಧೇಯತೆ, ದೇವರಿಗೆ ಒಬ್ಬೆ ಮಾಡುವುದು. ಪ್ರೀತಿ, ಮರ್ಯಾದೆ ಮತ್ತು ವಿಧೇಯತೆ 3 ವಿಷಯಗಳು ಒಂದಕ್ಕೊಂದು ಏನಾಗಿದೆ ಅಂದರೆ ಕನೆಕ್ಟೆಡ್ ಆಗಿರುವಂಥ ಒಂದು ವಿಷಯ ಅಂತ ಇಟ್ಕೊಳ್ಳಿ. ದೇವರಿಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ಸಹ ಇದು ತುಂಬ ಮುಖ್ಯವಾದಂಥ ವಿಷಯ. ಇವತ್ತಿನ ಟಾಪಿಕ್ಕು ಪ್ರೀತಿ, ಮರ್ಯಾದೆ ಮತ್ತು ವಿಧೇಯತೆ. ಎಲ್ಲಿಂದ ಶುರು ಮಾಡೋಣ ಅಂದರೆ, ಮೊದಲು ಪ್ರೀತಿಯಿಂದ ಶುರು ಮಾಡೋಣ. ದೇವರನ್ನು ನಾವು ಯಾಕೆ ಪ್ರೀತಿ ಮಾಡಬೇಕು? ಸುಲಭವಾದ, ದೇವರನ್ನು ಯೇಸು ಕ್ರಿಸ್ತುವನ್ನು ನಾವು ಏನಕ್ಕೋಸ್ಕರ ಪ್ರೀತಿ ಮಾಡ್ತೀವಿ, ಅಥವಾ ನಾವು ಏನಕ್ಕೋಸ್ಕರ ಪ್ರೀತಿ ಮಾಡಬೇಕು? ನೀವೇನಕ್ಕೋಸ್ಕರ ಮಾಡ್ತೀರಾ? ಬೇರೆಯವ್ರ ಕಥೆ ಬಿಡಿ, ನೀವು ದೇವರನ್ನು ಯಾಕೆ ಪ್ರೀತಿ ಮಾಡ್ತೀರಾ? ಡ್ಯೂಟಿ ಆಫ್ ಮ್ಯಾನ್ ಅಂದರೆ ಮನುಷ್ಯನ ಕರ್ತವ್ಯನೇ ದೇವರನ್ನು ಪ್ರೀತಿ ಮಾಡುವುದು ಮತ್ತು ಅವ್ರು ಹೇಳೋದನ್ನು ಕೀಳ್ಪಡೆಯೋದು ಅಂತ ಹೇಳ್ತಾರೆ. ಓಕೆ, ದೇವರ ವಾಕ್ಯದಲ್ಲಿ ಇದೆ. ಅದನ್ನು ಬಿಟ್ಟು ಬೇರೆ ಏನಕ್ಕೋಸ್ಕರ? ಪರ್ಸ್ನಲ್ ಆಗಿ ಇವಾಗ ನಿಮ್ಮ ತಾಯಿನ ನೀವು ಯಾಕೆ ಪ್ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಅದು ಬಂದು ಯಾವ ರೀತಿ ಅಂದರೆ, ದೇವರಿಗೂ ಸಹ ಅದೇ ರೀತಿಯಾದ ಉತ್ತರ ಕೊಡ್ತೀವಿ. ಅವ್ರು ನಮ್ಮನ್ನು ಏನು ಮಾಡಿದ್ರು, ಸೃಷ್ಟಿ ಮಾಡಿದ್ರು, ಅದಕ್ಕೋಸ್ಕರ ನಾವು ಪ್ರೀತಿ ಮಾಡಬೇಕು ಅಂತ ಪ್ರೀತಿ ಏನು ಹೇಳ್ತೀರಾ? ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಗಂಡನನ್ನು ಏನಕ್ಕೆ ಪ್ರೀತಿ ಮಾಡ್ತಾರೆ? ಅಯ್ಯೋ, ನನ್ನನ್ನು ಮದುವೆ ಮಾಡ್ಕೊಂಡ್ರು ಅದರಿಂದ ಪ್ರೀತಿ ಮಾಡ್ತೀನಿ ಅನ್ನೋವಂಥ ರೀತಿಯಲ್ಲಿ ನಾವೇನು ಹೇಳ್ತಾ ಇದ್ದೀವಿ? ದೇವರನ್ನು ಏನಕ್ಕೆ ಪ್ರೀತಿ ಮಾಡ್ತಾ ಇದ್ದೀವಿ? ದೇವರನ್ನು ಸೃಷ್ಟಿ ಮಾಡಿದ್ರು ಅದನ್ನು ಪ್ರೀತಿ. ತಾಯಿ ಕುರಿತು ಮಾತಾಡುವಾಗ ಏನು ಹೇಳ್ತಾ ಇದ್ದಾರೆ? ತಾಯಿ ನನಗೆ ಜೀವ ಕೊಟ್ಟರು, ಎತ್ತಿದ್ರು, ಅದಕ್ಕೋಸ್ಕರ ಪ್ರೀತಿ ಮಾಡಿ. ಅದು ಮನುಷ್ಯರು ಸುಲಭ ಕೊಡುವಂಥ. ಇನ್ನೂ ಸ್ವಲ್ಪ ಯೋಚನೆ ಮಾಡಿ, ನಾವು ದೇವರನ್ನು ಏನಕ್ಕೋಸ್ಕರ ಪ್ರೀತಿ ಮಾಡ್ತೀವಿ? ಓಕೆ, ಎಲ್ಲನೂ ಸೇಮ್. ನೀವು ತಿರುಗಿ ಏನು ಹೇಳಿದನೇ ಹೇಳ್ತಾ, ಬೇರೆ 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 ಯೋಚನೆ ಮಾಡಿ. ದೇವರನ್ನು ನಾವು ಯಾಕೆ ಪ್ರೀತಿ ಮಾಡಬೇಕು ಅಂತ? ದೇವ್ರು ನಮಗೋಸ್ಕರ ಎಲ್ಲ ಮಾಡಿದ್ದಾರೆ, ಓಕೆ. ನಾವು ದೇವರನ್ನು ಯಾಕೆ ಪ್ರೀತಿ ಮಾಡಬೇಕು? ಯಾಕೆ ಅನ್ನೋದ್ರಿಂದ ನಿಮ್ಮ ಕಾರಣಗಳೇನು ದೇವರನ್ನು ಪ್ರೀತಿ ಮಾಡುವುದು? ದೇವರು ನಮ್ಮನ್ನು ಆಯ್ದುಕೊಂಡಿದ್ದಾರೆ ಅಂತ ಇದ್ದಾರೆ, ಓಕೆ. ಬೇರೇನು ಹೇಳಿದ್ರೆ? ನಿತ್ಯ ಜೀವಕ್ಕಾಗಿ ದೇವರನ್ನು ಪ್ರೀತಿ ಮಾಡ್ತೀರಾ? ಓಕೆ, ಸರಿ, ಓಕೆ, ಆಯಿತು. ಬೇರೆ ಏನ ಎಲ್ಲರೂ ದೇವ್ರನ್ನ ಪ್ರೀತಿ ಮಾಡ್ತೀರಾ? ಫಸ್ಟು ಮಾಡ್ತಾ ಇದ್ದೀರಾ ದೇವರನ್ನು? ಮತ್ತು ಯಾಕೆ? ಕಾರಣ ಇಲ್ಲದೆ ಪ್ರೀತಿ ಬರೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವಾಗ ನಮ್ಮ ತಂದೆ ತಾಯಿನ ನಾವು ಮರ್ಯಾದೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಏನಕ್ಕೋಸ್ಕರ ಮರ್ಯಾದೆ ಕೊಡ್ತೀವಿ? ಆ ಪೊಸಿಷನಲ್ಲಿ ಅವ್ರು ಇದ್ದಾರೆ ಅನ್ನೋದಕ್ಕೋಸ್ಕರ. ಈ ಸ್ಥಳದಲ್ಲಿ ಅವ್ರು ಇದ್ದಾರೆ, ಅವ್ರಿಗೇನು ಮಾಡಬೇಕು? ಮರ್ಯಾದೆ ಕೊಡಬೇಕು ಅಂತ ಜನರು ಕೊಡ್ತಾರೆ ಮರ್ಯಾದೆ, ಓಕೆ. ಅಥವಾ ಅವ್ರನ್ನ ಏನಕ್ಕೆ ಕೀಳ್ಪಡಿತೀವಿ? ತಂದೆ ತಾಯಿ ಹೇಳಿದ್ದನ್ನು ಕೀಳ್ಪಡಿದ್ರೆ ಏನಕ್ಕೆ ಮಾಡ್ತೀವಿ? ಯಾಕಂದರೆ ಅವರು ಆರ್ ಎಸ್ ಪೊಸಿಷನ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾಡುವಂಥ ವಿಷಯಗಳು ಆ ಒಂದು ಸ್ಥಳಕ್ಕೋಸ್ಕರ, ನಾವು ಒಂದು ಪೊಸಿಷನ್ಗೋಸ್ಕರ, ಅದರಿಂದ ಸಿಗುವಂಥ ವಿಷಯಗಳಿಗೋಸ್ಕರ ಇರಬಾರ್ದು. ದೇವರು ನಮ್ಮನ್ನು ಪ್ರೀತಿ ಮಾಡೋದು, ಫಾರ್ ಎಕ್ಸಾಂಪಲ್ ಇವಾಗ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇರುವುದು ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಅನ್ನುವಂಥ ಕಾರಣದಿಂದ ಅಲ್ಲ, ಅಥವಾ ನನ್ನಿಂದ ದೇವರಿಗೆ ಕೆಲಸ ಆಗಬೇಕು ಅನ್ನುವಂಥ ಕಾರಣದಿಂದ ದೇವರು ಏನು ಮಾಡ್ತಾ ಇಲ್ಲ, ನನ್ನನ್ನು ನಿಮ್ಮನ್ನು ಏನು ಮಾಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ದೇವರು ಯಾವಾಗ ನಮ್ಮನ್ನು ಪ್ರೀತಿ ಮಾಡಿದ್ರಂತೆ? ಓಕೆ, ತಾಯಿಯ ಗರ್ಭದಲ್ಲಿ ಉಂಟಾಗೋ ಮುಂಚೆ ದೇವರು ನಮ್ಮ ಪ್ರೀತಿ ಮಾಡಿದ್ರು ಅಂತಿದೆ. ಹಾಗಂದ್ರೆ ನನ್ನ ಮೂಲಕ ದೇವರಿಗೆ ಏನು ಸಿಗದೆ ಹೋದ್ರೂ ದೇವ್ರು ಏನು ಮಾಡ್ತಾರೆ? ನಮ್ಮನ್ನು ಪ್ರೀತಿ ಅದು ಓಕೆ. ಅದನ್ನು ಮೀರಿ ನೀವು ಎಲ್ಲರನ್ನೂ ದೇವ್ರ ಪ್ರೀತಿ ಹಂಗಂದ್ರೆ ಎಲ್ಲ ಸೃಷ್ಟಿಗಳನ್ನು ದೇವ್ರು ತನ್ನ ಮನುಷ್ಯರನ್ನು ಯಾರೆಲ್ಲ ಸೃಷ್ಟಿ ಮಾಡಿದ್ರು ದೇವ್ರು ಏನು ಮಾಡ್ತಾ ಇದ್ದಾರಂತೆ? ಎಲ್ಲರನ್ನೂ ಪ್ರೀತಿ ಮಾಡ್ತಾರಂತೆ. ದೇವರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ ಅಂದರೆ ಅಲ್ಲೇನು ಹೇಳ್ತಾರೆ ನೋಡಿ, ನಾವು
ಲೋಕದಲ್ಲಿ ಏನಾಗಿರುವಾಗ, ಲೋಕದಲ್ಲಿ ನಮ್ಮ ಪಾಪದಲ್ಲಿ ನಾವು ಸತ್ತೋಗಿರುವಾಗ ದೇವರು ಏನು ಮಾಡಿದ್ರಂತೆ, ನಮ್ಮನ್ನು ಪ್ರೀತಿ ಮಾಡಿದ್ರು. ಅವರಿಗೆ ವಿರೋಧವಾಗಿ ನಾವು ನಡೆದುಕೊಳ್ತಾ ಇರುವಾಗ ದೇವ್ರು ಏನು ಮಾಡಿದ್ರಂತೆ, ನಮ್ಮನ್ನು ಪ್ರೀತಿ. ದೇವ್ರು ಯಾವಾಗ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನಾವು ಅವರಿಗೋಸ್ಕರ ನಡೀತಾ ಇರಬೇಕಾದ್ರೆ ಅಲ್ಲ, ಅವರನ್ನು ನಾವು ಪ್ರೀತಿ ಮಾಡುವಾಗಲ್ಲ, ಅದೆಲ್ಲ ಅಲ್ಲ. ದೇವ್ರು ಯಾವಾಗ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ವಿರೋಧವಾಗಿ ನಾವು ನಡೆದುಕೊಳ್ತಾ ಇರುವಾಗ. ಹಲ್ಲೆಲೂಯಾ. ಹಾಂ. ಸೊ ದೇವರು ನಮ್ಮನ್ನು ಎಲ್ಲಿ ಯಾವ ಸ್ಥಳದಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ, ತನ್ನ ಮಗನನ್ನು ಕೊಡುವ. ಇವಾಗ ನೋಡಿ, ದೇವರು ತನ್ನ ಪ್ರೀತಿಯನ್ನು ಯಾವ ರೀತಿ ತೋರಿಸಿದ್ರಂತೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ, ಸೊ ಒಬ್ಬನೇ ಕುಮಾರನನ್ನು ಏನು ಮಾಡಿದ್ರು, ನಮಗೆ ಬಲಿಯಾಗಿ, ಅದರಲ್ಲಿ ದೇವರು ತನ್ನ ಪ್ರೀತಿಯನ್ನು ತೋರಿಸಿದ್ರಂತೆ. ಹಲ್ಲೆಲೂಯಾ. ಹಾಂ. ದೇವರು ತನ್ನ ಪ್ರೀತಿಯನ್ನು, ಇವಾಗ ನೋಡಿ, ಬಾಯಿ ಮಾತಲ್ಲಿ ನಾವೆಲ್ಲರೂ ಹೇಳ್ಬೋದು ದೇವ್ರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು ನಾನು ದೇವರನ್ನು ಏನು ಮಾಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ದೇವರು ತನ್ನ ಪ್ರೀತಿಯನ್ನು ಎಲ್ಲಿ ತೋರಿಸ್ತಾ ಇದ್ದಾರೆ, ಯೋಹಾನ 3:16 ಏನು ಹೇಳ್ತಾರೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನ್ನು ಏನು ಮಾಡಿದ್ರಂತೆ, ಬಲಿಯಾಗಿ ಒಪ್ಪಿಸಿಕೊಡುವಾಗ ತನ್ನ ಪ್ರೀತಿಯನ್ನು ಏನು ಮಾಡಿದ್ರಂತೆ, ತೋರಿಸಿಕೊಟ್ರು. ಸೊ ದೇವರು ತನ್ನ ಪ್ರೀತಿಯನ್ನು ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ತೋರಿಸ್ತಾ ಇದ್ದಾರೆ. ಇವಾಗ ದೇವರ ಮೇಲೆ ನಾನು ಪ್ರೀತಿ ತೋರಿಸ್ಬೇಕಂದ್ರೆ ನಾನು ಯಾವ ರೀತಿ ತೋರಿಸ್ಬೇಕು? ನಾವೆಲ್ರಿಗೂ ಒಂದೊಂದು ಆನ್ಸರ್ ಇರುತ್ತೆ. ನಾನು ಅವರನ್ನು ಕೀಳ್ಪಡಿಯುವಾಗಿರಲಿ ಅಥವಾ ಅವ್ರು ಹೇಳಿದ್ದನ್ನು ನಡೆಯುವಾಗಿರಲಿ, ಅದು ಇದು ಅಂತ ನಾವೆಲ್ರಿಗೂ ಒಂದೊಂದು ಆನ್ಸರ್ ಇಟ್ಕೊಂಡಿರ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ, ದೇವರ ಮೇಲೆ ನಾನು ಪ್ರೀತಿ ಯಾವ ರೀತಿ ತೋರಿಸುವುದು ಅಂತ. ಯಾಕಂದರೆ ನಾವು ಪ್ರೀತಿ ಮೊದಲು ಏನು ತಿಳ್ಕೊಬೇಕಂದ್ರೆ, ನಾವು ಪ್ರೀತಿ ಮಾಡುವಂಥ ಕಾರಣ, ದೇವರನ್ನು ನಾನು ಯಾಕೆ ಪ್ರೀತಿ ಮಾಡ್ತಾ ಇದ್ದೀನಿ, ಏನಕ್ಕೋಸ್ಕರ ಪ್ರೀತಿ ಮಾಡಬೇಕು. ಕಾರಣ ಇಲ್ಲದೆ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ಅದು ನಿಜವಾದ ಪ್ರೀತಿ ಅಲ್ಲ. ಯಾಕಂದರೆ ಒಬ್ಬರು ಇವಾಗ ನೋಡಿ, ನಿಮ್ಮ ತಂದೆ ತಾಯಿನ ನೀವು ಪ್ರೀತಿ ಮಾಡೋದು ಒಂದು ವಿಷಯ. ನಾವೆಲ್ಲರೂ ಏನು ಮಾಡ್ತೀವಿ, ತಂದೆ ತಾಯಿನ ಪ್ರೀತಿ ಮಾಡ್ತೀವಿ. ಆದರೆ ಅವ್ರ ಮೇಲೆ ಇರುವಂಥ ಮರ್ಯಾದೆನೂ ಪ್ರೀತಿನೂ ಯಾವಾಗ ಹೆಚ್ಚಾಗತ್ತೆ, ನನಗೋಸ್ಕರ ಅವ್ರು ಮಾಡಿರುವಂಥ ತ್ಯಾಗಗಳನ್ನು, ಒಳ್ಳೆಯದನ್ನು ನೆನೆಸಿಕೊಳ್ಳುವಾಗ ಏನಾಗ್ತಾ ಇದೆ, ಆ ಜಾಗದಲ್ಲಿ ಪ್ರೀತಿನೂ ಮರ್ಯಾದೆನೂ ಅವ್ರ ಮೇಲೆ ಏನಾಗತ್ತೆ, ಹೆಚ್ಚಾಗತ್ತೆ. ಹಲ್ಲೆಲೂಯಾ. ಹಾಂ. ಅದೇ ರೀತಿ ದೇವರ ಪ್ರೀತಿ ನನ್ನ ಮೇಲೆ ಇರುವುದು ನನಗೆ ಯಾವಾಗ ಹೆಚ್ಚಾಗಿ ಅರ್ಥ ಆಗತ್ತೆ, ಅವರು ನನಗೋಸ್ಕರ ಮಾಡಿರುವಂಥ ವಿಷಯಗಳನ್ನು ನಾನು ಅರ್ಥ ಮಾಡಿಕೊಳ್ಳುವಾಗ. ಆಮೇನ್. ಮೊದಲು ಏನು ತಿಳ್ಕೊಳ್ಳಲ್ಲ ಅಂದರೆ, ದೇವರು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಇದುವರೆಗೂ ಏನೆಲ್ಲ ಮಾಡಿದ್ದಾರೆ ನೋಡಿ. ಕೊಲೋಷನ್ಸ್ 3:15, ಫಿಲಿಪಿಯನ್ 4ನೇ ಅಧ್ಯಾಯದಲ್ಲಿ ನೀವು ಓದಬೇಕಾದ್ರೆ ಏನು ಹೇಳ್ತಾರೆ, ನೀವು ಎಲ್ಲ ವಿಷಯಗಳಲ್ಲಿ ಏನೇ ಕೊರತೆಗಳಿದ್ರು ಏನು ಮಾಡಿ, ದೇವರ ಹತ್ರ ಏನು ಮಾಡಿ, ಕೃತಜ್ಞತಾ ಸ್ತೋತ್ರದಿಂದ ಏನು ಮಾಡಿ ಅವರಿಗೆ ತಿಳಿಸಿ. ಆವಾಗ ಏನಾಗತ್ತಂತೆ, ಎಲ್ಲ ವಿಷಯಗಳನ್ನು ಮೀರುವಂಥ ದೇವರ ಸಮಾಧಾನ ನಿಮ್ಮ ಮನಸ್ಸುಗಳನ್ನು ಏನು ಮಾಡುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ಏನು ಮಾಡುತ್ತೆ, ಆಳುವುದು, ಕಾಯುವುದು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಮಗೇನು ಅರ್ಥ ಆಗ್ತಾ ಇದೆ, ನಮ್ಮ ಎಲ್ಲ ವಿಷಯಗಳನ್ನು ಏನೇ ಕೊರತೆ ಇದ್ದರೂ ಮೊದಲು ಏನು ಮಾಡಬೇಕಂತೆ, ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರ ಹೇಳಬೇಕು. ಈ ಕೃತಜ್ಞತಾ ಸ್ತೋತ್ರದ ಮನಸ್ಸು ನಮಗೆ ಯಾವ ಜಾಗದಲ್ಲಿ ಬರುತ್ತೆ ಅಂದರೆ, ನಾವು ನಮ್ಮ ಕಷ್ಟದಲ್ಲಿ ಇರಬೇಕಾದ್ರೆ ನೋಡಿ, ನಮ್ಮೆಲ್ರಿಗೂ ಏನಾಗುತ್ತೆ, ಕಷ್ಟದ ಕಾಲ ಬರುತ್ತೆ. ಆ ಕಷ್ಟದ ಕಾಲಗಳಲ್ಲಿ ನಾವು ದೇವರನ್ನು ನೋಡಿ, ದೇವರು ನಮ್ಮ ಜೀವನದಲ್ಲಿ ಮಾಡಿರುವಂಥ ಒಳ್ಳೆಯದನ್ನು ನೆನಪು ಮಾಡಿಕೊಳ್ಳುವಾಗ ಜಾಗದಲ್ಲಿ ಏನು ಮಾಡ್ತಾ ಇದ್ದೀವಿ, ಅವರಿಗೆ ಕೃತಜ್ಞತಾ ಸ್ತೋತ್ರ. ದೇವರೇ, ನನಗೆ ನೆಕ್ಸ್ಟ್ ಟೈಮ್ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲದೆ ಇರ್ಬೋದು, ಆದರೆ ಇವಾಗ ತಿನ್ನೋದಕ್ಕೆ ಏನಿದೆ, ಊಟ ಇದೆ, ಅದಕ್ಕಾಗಿ ಸ್ತೋತ್ರ. ನಾವು ಕೆಟ್ಟ ಆ ಒಂದು ಸ್ಥಳದಲ್ಲಿ ದೇವರು ಮಾಡಿರುವಂಥ ಒಳ್ಳೆಯದನ್ನು ಏನು ಮಾಡ್ತಾ ಇದ್ದೀವಿ, ನೆನೆಸ್ಕೊಳ್ತಾ ಇದ್ದೀವಿ. ಅದನ್ನೇ ಏನು ಹೇಳ್ತಾ ಇದೆ, ಕೃತಜ್ಞತಾ ಸ್ತೋತ್ರ. ಇದು ಜನರಲ್ ಆಗಿ ಎಲ್ಲರೂ ಮಾಡಬೇಕಾಗಿರುವಂಥ ಒಂದು ವಿಷಯ. ಡೈಲಿ ನಾವು ಇವಾಗ ದೇವರು ನೀ ಯಾಕೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ, ದೇವರು ದೇವರಾಗಿದ್ದಾರೆ ಅನ್ನುವಂಥ ನಾನು ಪ್ರೀತಿ ಮಾಡೋದು. ಹಂಗಂದ್ರೆ ಅವ್ರು ನನ್ನ ಸೃಷ್ಟಿ ಮಾಡಿದ್ರು ಅಂತ ಪ್ರೀತಿ ಮಾಡೋದು ಒಳ್ಳೆಯ ವಿಷಯ ಇಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಮೀರಿ ದೇವರನ್ನು ನಾವು ಪ್ರೀತಿ ಮಾಡೋದು, ಅವ್ರು ನಮ್ಮ ತಂದೆಯಾಗಿದ್ದಾರೆ ಅನ್ನೋದಕ್ಕೋಸ್ಕರ. ಹಲ್ಲೆಲೂಯಾ. ದೇವರನ್ನು ದೇವರಾಗಿ ನೋಡುವುದು, ಸೃಷ್ಟಿಕರ್ತರಾಗಿ ಅಥವಾ ನಮ್ಮನ್ನು ಸೃಷ್ಟಿ ಮಾಡಿದ್ರು, ನಮಗೆ ಜೀವ ಕೊಟ್ಟರು, ನಿತ್ಯ ಜೀವ ಕೊಟ್ಟರು, ಇದೆಲ್ಲವನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂದರೆ, ಅವ್ರ ತಂದೆಯ ಸ್ಥಾನದಿಂದ ನೋಡ್ತಾ ಇಲ್ಲ, ದೇವರ ಸ್ಥಾನದಿಂದ ನೋಡ್ತಾ ಇದ್ದೀವಿ. ನೀವೆಲ್ಲರೂ ಕೊಟ್ಟಿದಂಥ ಉತ್ತರ ಅದು ಮರ್ಯಾದೆಯ ಕೆಳಗಡೆ ಬರುತ್ತೆ, ಪ್ರೀತಿಯ ಕೆಳಗಡೆ ಬರಲ್ಲ. ನಾವೇನು ಮಾಡ್ತೀವಿ ಅಂದರೆ, ಮರ್ಯಾದೆ ಪ್ರೀತಿ ಎಲ್ಲವನ್ನೂ ಏನು ಮಾಡಿದ್ದೀವಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಜಾಗದಲ್ಲೂ. ದೇವರು ನನ್ನನ್ನು ಉಂಟು ಮಾಡಿದ್ರು, ನನ್ನನ್ನು ರಕ್ಷಿಸಿದ್ರು, ಇದೆಲ್ಲ ಮಾಡಿ ಬರುವುದು ಪ್ರೀತಿ ಮಾತ್ರ ಅಲ್ಲ, ಅದು ಮರ್ಯಾದೆ. ದೇವರು ನನಗೋಸ್ಕರ ಇದೆಲ್ಲ ಮಾಡಿದ್ದಾರೆ, ಅದು ಮರ್ಯಾದೆ ಅಂತೆ. ದೇವ್ರ ಮೇಲೆ ಪ್ರೀತಿ ಯಾವಾಗ ಬರುತ್ತೆ ಅಂದರೆ, ಅವರ ಜೊತೆ ಒಂದು ಸಂಬಂಧ ಇರುವಾಗ ದೇವ್ರ ಮೇಲೆ ಪ್ರೀತಿ ಬರುತ್ತೆ. ನೋಡಿ,
ಎಕ್ಸಾಂಪಲ್ ಇಟ್ಕೊಳ್ಳಿ, ನೀವು ಒಂದು ತಂದೆಯಾಗಿದ್ದೀರಾ ಅಥವಾ ತಾಯಿಯಾಗಿದ್ದೀರಾ, ನಿಮ್ಮ ಮಕ್ಕಳ ಮೇಲೆ ನಿಂಗೆ ಯಾವಾಗ ಪ್ರೀತಿ ಬರುತ್ತೆ? ಓಕೆ, ಸರಿ. ಇವ್ರು ಹೇಳಿದ್ರು ನಾವು ಕೀಳ್ಪಡೆಯುವಾಗ ಪ್ರೀತಿ ಬರುತ್ತೆ ಅಂತಾರೆ, ಇವ್ರು ಇನ್ನೊಬ್ರು ಹೇಳಿದ್ರು ನಾವು ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ಪ್ರೀತಿ ಬರುತ್ತೆ ಅಂತ. ಹುಟ್ಟುವಾಗ ನಿಮ್ಮ ಮಗು ಯಾವ ಒಬಿಡಿಯನ್ಸ್ ಇಟ್ಕೊಂಡಿತ್ತು ಅಥವಾ ಯಾವ ಪ್ರೀತಿ ನಿಮ್ಮ ಮೇಲೆ ಇಟ್ಟಿತ್ತು ಅಂತ ನೀವು ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ? ಚಿಕ್ಕ ಮಗು, ಹುಟ್ಟಿದ ಮಗು ಏನಕ್ಕೆ ಪ್ರೀತಿ ತೋರಿಸ್ತೀರಾ? ಅದೇನೂ ಮಾಡಿಲ್ಲ, ಅದುವರೆಗೂ ತನ್ನ ಕೀಳ್ಪಡೆದಿಲ್ಲ, ಏನೂ ಮಾಡಿಲ್ಲ. ಅಂಥ ಜಾಗದಲ್ಲಿರುವಂಥ ಮಗು ಮೇಲೆ ಯಾಕೆ ಪ್ರೀತಿ ತೋರಿಸಿದ್ರಿ? ಏನು ಹೇಳಿದ್ರು ನೋಡಿ, ಏನು ಹೇಳಿದ್ರು? ನನ್ನ ಸ್ವಂತ ಮಾಂಸ ರಕ್ತದಿಂದ ಆಗಿರುವ ಕಾರಣದಿಂದ ಪ್ರೀತಿ ತೋರಿಸ್ತೀನಿ ಅಂತ. ನೋಡಿ, ದೇವರ ವಾಕ್ಯದಲ್ಲಿ ಹೇಳುತ್ತೆ, ದೇವರು ನಮ್ಮನ್ನೇನು ಮಾಡ್ಕೊಂಡಿದ್ದಾರಂತೆ? ತಮ್ಮ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನೇನು ಮಾಡಿದ್ದಾರೆ? ಕೊಂಡುಕೊಂಡಿದ್ದಾರೆ. ಅಲ್ಲೆಲೂಯ. ಇದೇ ನೀವು ಕಮ್ಯುನಿಯನ್ ತೊಗೊಳ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ದೇವ್ರ ಹತ್ರ? ಕಮ್ಯುನಿಯನ್ ಅಂದರೆ ಏನು ಹೇಳ್ತೀರಾ? ಅದು ಕರ್ತರ ಭೋಜನ ತೊಗೊಬೇಕಾದ್ರೆ ಏನು ಹೇಳ್ತಾ ಇದ್ದೀವಿ? ದೇವರೇ, ಇದು ನಿಮಗೋಸ್ಕರ ಆಗಿರುವ ನನ್ನ ದೇಹ. ಅಲ್ಲೇನು ಹೇಳ್ತಾ ಇದ್ದಾರೆ? ನಾವು ಅವರ ಮಾಂಸ ಏನಾಗ್ತಾ ಇದೆ ಅಂತ ಆ ಜಾಗದಲ್ಲಿ ನಾವು ಒಂದಾಗ್ತಾ ಇದ್ದೀವಿ. ಅಲ್ಲೆಲೂಯ. ನಾವು ಯೇಸು ಕ್ರಿಸ್ತ ಏನಾಗ್ತಾ ಇದ್ದೀವಿ? ಅದನ್ನೇ ದೇವ್ರು ಏನು ಹೇಳ್ತಾರೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಯಾಗಿದ್ದರೆ ನೀವು ಏನನ್ನು ಕೇಳಿದ್ರು ನನಗೂ. ನೀವು ಏನನ್ನು ಕೇಳಿದ್ರು ದೇವ್ರು ಕೊಡುವುದಕ್ಕೆ ಕಾರಣ, ಅವ್ರು ನಿಮ್ಮನ್ನು ಏನಾಗಿ ನೋಡ್ತಾ ಇದ್ದಾರೆ? ತನ್ನ ಸ್ವಂತ ಮಕ್ಕಳಾಗಿ. ಅಲ್ಲೆಲೂಯ. ದೇವರು ನಿಮ್ಮನ್ನ ತನ್ನ ಸ್ವಂತ ಮಕ್ಕಳಾಗಿ ನೋಡಿದ ಕಾರಣದಿಂದಾನೇ ಏನು ಮಾಡ್ತಾ ಇದ್ದಾರೆ? ಆ ಜಾಗದಲ್ಲಿ ನಿಮಗೆ ನೀವು ಕೇಳುವುದನ್ನು ಕೊಡ್ತಾ ಇದ್ದಾರೆ, ಅಥವಾ ನೀವು ಕೇಳುವಂಥ ವಿಷಯಗಳನ್ನು ಏನು ಮಾಡ್ತಾರೆ? ಕೊಡ್ತಾ ಇದ್ದಾರೆ. ಅಲ್ಲೆಲೂಯ. ದೇವರು ನಮಗೆ ಆ ವಿಷಯವನ್ನು ಕೊಡುವುದಕ್ಕೂ ಕಾರಣ ಏನಾಗಿದೆ? ಅವ್ರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ. ಮೊದಲನೇ ಯೋಹಾನ ಅಲ್ಲ, ಫಸ್ಟ್ ಜಾನ್, ರೆವಿಲೇಷನ್, ಪ್ರಕಟಣೆ ಮುಂಚೆ ಬರುವಂಥ ಯೋಹಾನ, ಪೇತ್ರನ ಆದಮೇಲೆ ಬರೋದಲ್ಲ. ಮೊದಲನೇ ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯ. ಮೊದಲನೇ ಯೋಹಾನ, ಫಸ್ಟ್ ಜಾನ್ ಚಾಪ್ಟರ್ 3 ವರ್ಸಸ್ 1. 1 ಯೋಹಾನ 3ನೇ ಅಧ್ಯಾಯ ವಚನ 1ರಿಂದ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ ನೋಡಿರಿ. ನೋಡಿ, ಸುಲಭವಾದ ಏನು ಹೇಳ್ತಾ ಇದ್ರೆ? ದೇವರು ನಮ್ಮನ್ನ ಏನ್ ಕರೆಯೋದು? ಮಕ್ಕಳು ಅನ್ನೋದಲ್ಲ, ದೇವರ ಮಕ್ಕಳು ಅಂತ ಕರೆಯುವುದು ಏನಕ್ಕೋಸ್ಕರ ಅಂತೆ? ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ. ಇನ್ನೊಂದ್ಸತಿ ಓದೇ ವಾಕ್ಯನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಅವರ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಆಮೇನ್. ಸುಲಭವಾಗಿ ಒಂದೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಏನು ಹೇಳ್ತಾ ಇದ್ದಾರೆ? ಜಾಗದಲ್ಲಿ ದೇವರು ನಮ್ಮನ್ನು ಅವರ ಮಕ್ಕಳು ಅಂತ ಕರೆಯುವುದು ಏನಿಂದ ಅಂತೆ? ಅವರ ಪ್ರೀತಿಯಿಂದ. ದೇವರು ಅವರ ಮಕ್ಕಳು ಅಂತ ಕರೆಯುವಾಗ ಬರೀ ಮಕ್ಕಳು ಅಂತ ಹೆಸರಿಗೋಸ್ಕರ ಕರೀತಲ್ಲ. ಯಾಕಂದರೆ ನಾವು ಸಹ ಏನು ಹೇಳ್ತೀವಿ, ನೀವು ಮನೇಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬರ್ತೀರಾ, ತುಂಬ ಕ್ಲೋಸ್ ಆದ ಫ್ರೆಂಡ್ಸು ಮನೆಗೆ ತುಂಬ ಬರ್ತಾನೆ ಇರ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನಾನೇ ಮನೆಗೆ ಒಂದು 2 ಹುಡುಗರನ್ನ ಯಾವಾಗಲೂ ಕರ್ಕೊಂಬರ್ತಾನೆ ಇದ್ರೆ ಏನು ಹೇಳ್ತಾರೆ? ಅವನು ನನಗೆ ಮಗನ ಹಾಗೆ ಹೇಳ್ತೀವಲ್ಲ, ಅವನು ನನಗೆ ಮಗನ ಹಾಗೆ ಅಥವಾ ಮಗಳಾಗೆ ಅಂತ ಸುಲಭವಾಗಿ ಹೇಳ್ತೀವಿ. ದೇವರು ನಮ್ಮನ್ನು ಆ ರೀತಿ ಹೇಳ್ತಾ ಇಲ್ಲ. ದೇವ್ರು ನಮ್ಮನ್ನು ಏನು ಹೇಳ್ತಾರೆ? ತನ್ನ ಸ್ವಂತ ಮಕ್ಕಳ ಹಾಗೆ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ ಅಂತೆ? ಪ್ರೀತಿ ಮಾಡ್ತಾ ಇದ್ದಾರೆ. ಅಲ್ಲೆಲೂಯ. ದೇವರಿಗೆ ನಾವು ಸ್ವಂತ ಮಕ್ಕಳಾಗಿ ಇಲ್ಲದೆ ಹೋದ್ರೂ ದೇವ್ರು ನಮ್ಮನ್ನು ನೋಡಿ ಏನು ಹೇಳ್ತಾರೆ? ಅವ್ರ ಸ್ವಂತ ಮಕ್ಕಳ ಜಾಗದಲ್ಲಿ ಇಟ್ಟೇನು ಮಾಡ್ತಾ ಇದ್ದಾರೆ ಅಂತೆ? ನಮ್ಮ ಮೇಲೆ ಅವರ ಪ್ರೀತಿಯನ್ನು. ಅದನ್ನ ಏನು ಹೇಳ್ತಾರೆ? ದೇವರ ಮಕ್ಕಳು. ನಾವು ದೇವರ ಮಕ್ಕಳು ಅಂತ ಹೇಳ್ಬೇಕಾದ್ರೆ ಏನು ತೋರಿಸ್ತಾ ಇದೀವಿ ಆ ಜಾಗದಲ್ಲಿ? ದೇವರು ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನನ್ನು ಏನು ಮಾಡಿದ್ದಾರೆ? ಸ್ವಂತ ಮಗನಾಗಿ ಮಗಳಾಗಿ ಏನು ಮಾಡಿದ್ದಾರೆ? ನನ್ನನ್ನು ಸ್ವೀಕರಿಸ್ಕೊಂಡಿದ್ದಾರೆ. ಅಲ್ಲೆಲೂಯ. ಅದು ಅವರ ಪ್ರೀತಿ. ಅವರ ಪ್ರೀತಿಯನ್ನು ನಮಗೆ ಎಲ್ಲಿ ತೋರಿಸ್ತಾ ಇದ್ದಾರೆ? ಅವರ ಮಗನನ್ನು ಕೊಡುವಾಗ ಮಾತ್ರ ಅಲ್ಲ, ಆ ಮಗನ ಸ್ಥಾನದಲ್ಲಿ ನಮ್ಮನ್ನು ಇಡುವಾಗಲೂ ಸಹ ಅವರ ಪ್ರೀತಿಯನ್ನು ತೋರಿಸ್ತಾರೆ. ಅಲ್ಲೆಲೂಯ. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಮೊದಲನೇ ಪಾಠ ಮಾತ್ರ ಹಿಡ್ಕೊಳ್ತೀವಿ. ಏನಂತ? ದೇವರು ತನ್ನ ಮಗನನ್ನು ನನಗೇನು ಮಾಡಿದ್ರು? ಪ್ರೀತಿಯಿಂದ ಕೊಟ್ಟರು, ಬಲಿಯಾಗಿ ಕೊಟ್ಟರು. ಅಲ್ಲಿ ಮಾತ್ರ ದೇವರು ತನ್ನ ಪ್ರೀತಿಯನ್ನು ತೋರಿಸಿ ಏನು ಮಾಡಿಲ್ಲ? ಸ್ಟಾಪ್ ಮಾಡಿಲ್ಲ. ಅವರ ಪವಿತ್ರ ಆತ್ಮರನ್ನು ಕೊಟ್ಟು ನಮ್ಮನ್ನು ಅವರ ಮಕ್ಕಳಾಗಿ ಮಾರ್ಪಡಿಸಿ ಸ್ವೀಕರಿಸಿ ಮನಸ್ಸನ್ನು ಮಾರ್ಪಡಿಸುವಾಗ, ಅವರ ಕೃಪೆಯನ್ನು ಕೊಡುವಾಗ ಎಲ್ಲವನ್ನೂ ಏನು ಮಾಡ್ತಾ ಇದ್ದಾರೆ? ಅವರ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಅಲ್ಲೆಲೂಯ. ನೋಡಿ, ನಾವು ಹೇಳ್ತೀವಲ್ಲ ತಂದೆಯಾದ ದೇವರ ಪ್ರೀತಿಯು ಅಂತ.
ಈ ಪ್ರೀತಿನೇ. ಅವರ ಪ್ರೀತಿ ಬರೀ ಅವರ ಆ್ಯಕ್ಷನ್ ಮಾಡಿ ಮುಗಿಸೋದಲ್ಲಿಲ್ಲ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಬಂದು ನಮ್ಮ ಜೀವನ ಪೂರ್ತಿ ಏನು ಮಾಡ್ತಾ ಇದ್ದಾರೆ, ಅವರ ಪ್ರೀತಿಯನ್ನು ತೋರಿಸ್ತಾನೆ ಇದ್ದಾರೆ. ಹಲ್ಲೆಲೂಯ. ಮಾಡುವಂಥ ಒಂದೊಂದು ವಿಷಯದಲ್ಲೂ ನಮ್ಮ ಜೀವನದಲ್ಲಿ ನಾವು ಕೊಡ್ತಾ ಇರುವಂಥ ಊಟ ಇರಲಿ, ಬಟ್ಟೆ ಇರಲಿ, ತಂದೆ ತಾಯಿ ಇರಲಿ, ಎಲ್ಲ ವಿಷಯಗಳಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಅವರ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯ. ನಾವು ಕೆಟ್ಟ ದಾರಿಗಳಲ್ಲಿ ಹೋಗುವಾಗಲೂ ಸಹ ಅವರ ಪ್ರೀತಿ ನಮ್ಮನ್ನು ಬಿಟ್ಟು ಏನಾಗ್ತಾ ಇಲ್ಲ, ದೂರ ಹೋಗ್ತಾ ಇಲ್ಲ. ಹಲ್ಲೆಲೂಯ. ಹಾಂ, ನೋಡಿ ಇದೇ ವಾಕ್ಯದಲ್ಲಿ 2ನೇ ಅಧ್ಯಾಯ, 1 ಯೋಹಾನ 2ನೇ ಅಧ್ಯಾಯ 9, 10, 11. 1 ಯೋಹಾನ 2ನೇ ಅಧ್ಯಾಯ 9, 10, 11. 1 ಯೋಹಾನ 2ನೇ ಅಧ್ಯಾಯ ವಚನ 9 ಮತ್ತೆ 10. ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿ ಇದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿ ಇದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಆಮೇನ್. ನೋಡಿ, ಮೊದಲು ಇವಾಗ 2 ವಿಷಯಗಳನ್ನು ಒಂದಕ್ಕೊಂದು ಸೇರಿಸ್ಕೊಂಡು ಹೋಗೋಣ. ಮೊದಲು ಇವಾಗ ಇಷ್ಟೊತ್ತು ಏನು ನೋಡ್ತಾ ಇದ್ವಿ, ದೇವರನ್ನು ನಾವು ಪ್ರೀತಿಸುವಂಥ ಕಾರಣ. ನಾವು ಪ್ರೀತಿಸುವಂಥ ಕಾರಣ ಏನು? ದೇವರು ನಮಗೇನು ಮಾಡಿದ್ದಾರೆ, ದೇವರು ನಮಗೋಸ್ಕರ ಏನು ಮಾಡಿದ್ದಾರೆ, ಕಾರಣಗಳೇನು? ನಾವು ದೇವರನ್ನು ಪ್ರೀತಿ ಮಾಡೋದಕ್ಕೆ ನಮ್ಮನ್ನು ತನ್ನ ಸ್ವಂತ ಮಕ್ಕಳಾಗಿ ಏನು ಮಾಡಿದ್ದಾರೆ, ಸ್ವೀಕರಿಸ್ಕೊಂಡಿದ್ದಾರೆ. ಅವ್ರು ನಮ್ಮನ್ನು ಸ್ವಂತ ಮಕ್ಕಳು, ತನ್ನ ಸ್ವಂತ ಏನಾಗ್ತಾರೆ, ಮಾಂಸವು ರಕ್ತವಾಗಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮನ್ನು ಏನು ಮಾಡ್ತಾ ಇಲ್ಲ ದೇವರು, ಪರರ ಮಕ್ಕಳಾಗಿ ನೋಡ್ತಾ ಇಲ್ಲ, ತನ್ನ ಸ್ವಂತ ಮಕ್ಕಳಾಗಿ ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಾವು ದೇವರನ್ನು ಪ್ರೀತಿ ಮಾಡುವುದಕ್ಕೆ ಇರುವಂಥ ಒಂದು ಕಾರಣ ಏನು, ದೇವರು ನಮ್ಮನ್ನು ಸ್ವಂತ ಮಕ್ಕಳಾಗಿ ಆಯ್ದುಕೊಂಡು ನಮ್ಮನ್ನೇನು ಮಾಡಿದ್ದಾರೆ, ನೋಡ್ತಾ ಇದ್ದಾರೆ ಅನ್ನುವಂಥ. ಅದು ಮಾತ್ರ ಅಲ್ಲ, ನಮ್ಮ ಸಂಪೂರ್ಣ ಜೀವನವನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಆರಂಭದಿಂದ ಕೊನೆಯವರೆಗೂ ಏನು ಮಾಡ್ತಾರೆ, ನಮ್ಮ ಪ್ರೀತಿಯನ್ನು ತೋರಿಸಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ಇವಾಗ ನಾವೇನು ಮಾಡೋಣ ಅಂದರೆ, ಜೊತೆಯಲ್ಲೇ ಇನ್ನೊಂದು ವಿಷಯ ಏನು ಕಲಿಯೋಣ ಅಂದರೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಓಕೆ, ನಾವು ದೇವರನ್ನು ಪ್ರೀತಿ ಮಾಡುವುದನ್ನು ಯಾವ ರೀತಿ ತೋರಿಸುವುದು, ದೇವರಿಗೆ ಕ್ರಿಯೆಯಲ್ಲಿ ಯಾವ ರೀತಿ ತೋರಿಸುವುದು, ಆ್ಯಕ್ಷನಲ್ಲಿ ಯಾವ ರೀತಿ ನಾವು ದೇವರನ್ನು ಪ್ರೀತಿ ಮಾಡುವುದನ್ನು ತೋರ್ಸೋಕ್ಕೆ ಸಾಧ್ಯ. 1 ಯೋಹಾನ 3ನೇ ಅಧ್ಯಾಯ 9 ಮತ್ತು 10. 1 John 3 verses 9 and 10. 1 ಯೋಹಾನ 3ನೇ ಅಧ್ಯಾಯ 9ನೇ ವಚನ ಮತ್ತೆ 10ನೇ ವಚನ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನು ಆಗಿರಲಾಗಿರನು. ಇವರು ದೇವರ ಮಕ್ಕಳೆಂಬುದು, ಅವರು ಸೈತಾನನ ಮಕ್ಕಳು ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸುವವನು ತನ್ನ ಸಹೋದರನನ್ನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರು ಅಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. ಆಮೇಲೆ ನೋಡಿ, 10ನೇ ವಾಕ್ಯ ತುಂಬ ಮುಖ್ಯವಾದ ವಾಕ್ಯ. ದೇವರ ಮಕ್ಕಳಿಗೂ ಪಿಶಾಚಿಯ ಮಕ್ಕಳಿಗೂ ಇರುವಂಥ ವ್ಯತ್ಯಾಸ ಏನಂತೆ? ಒಂದೇ ಒಂದು ವ್ಯತ್ಯಾಸ, 2 ವ್ಯತ್ಯಾಸ. ಒಂದೇ ಒಂದಲ್ಲ, 2 ವ್ಯತ್ಯಾಸ. ಮೊದಲನೇ ವ್ಯತ್ಯಾಸ ಏನು? 10ನೇ ವಾಕ್ಯದಲ್ಲಿ ಫಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಯಾರು ತನ್ನ ಪಾಪವನ್ನು ಬಿಟ್ಟು ತನ್ನನ್ನು ತಾನು ಸರಿಪಡಿಸ್ಕೊಳ್ಳಲ್ವೋ ಅವ್ರೇನಂತೆ, ಒಂದು ಪಿಶಾಚಿಯ ಮಕ್ಕಳು. 2ನೇದೇನು, ಯಾರು ತನ್ನ ಸಹೋದರನನ್ನು ಯಾರು ತನ್ನ ಸಹೋದರ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇಲ್ವೋ ಅವರೇನಿಲ್ಲ ಅಂತೆ, ಅವರು ದೇವರ ಮಕ್ಕಳಾಗಿಲ್ಲ, ಅವ್ರು ಪಿಶಾಚಿಯ ಮಕ್ಕಳು ಅಂತ ಇದೆ. ನಮ್ಮನ್ನು ದೇವರು ಲೋಕದಿಂದ ಪಿಶಾಚಿಯಿಂದ ಬೇರ್ಪಡಿಸಿ ತೋರಿಸುವುದು ನಮ್ಮ ಗುಣದ ಮೂಲಕ. ಹಲ್ಲೆಲೂಯ. ನಾನು ದೇವರ ಮೇಲೆ, ಈ ವಾಕ್ಯದ ಮೂಲಕ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ನಾನು ದೇವರ ಮೇಲೆ ಇರುವಂಥ ಪ್ರೀತಿಯನ್ನು ಯಾವ ರೀತಿ ದೇವರಿಗೆ ತೋರಿಸುವುದು. ದೇವರು ಅವರ ಪ್ರೀತಿ ನನ್ನ ಮೇಲೆ ಇಟ್ಟಿರೋದನ್ನ ತೋರಿಸ್ತಾನೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರು ಮಾಡುವಂಥ ಪ್ರತಿಯೊಂದು ಕ್ರಿಯೆಯಲ್ಲೂ ದೇವ್ರನ್ನ, ಅವರ ಪ್ರೀತಿಯನ್ನು ನಮಗೇನು ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಇವಾಗ ನನ್ನ ಪ್ರೀತಿಯನ್ನು ನಾನು ದೇವ್ರಿಗೆ ತೋರಿಸ್ಬೇಕಂದ್ರೆ 2 ವಿಷಯಗಳು ಏನು ಮಾಡಬೇಕು. ಒಂದು, ಪಾಪವನ್ನು ಬಿಟ್ಟು ನಾವೇನು ಮಾಡಬೇಕು, ದೂರ ಬರುವುದು, ಸರಿಪಡಿಸ್ಕೊಳ್ಳುವುದು. ನಾವು ಪಾಪನೇ ಮಾಡಲ್ಲ ಅಂತಲ್ಲ, ಅಲ್ಲಿ ನೋಡಿ ಆ ವಾಕ್ಯ ತುಂಬ ಕ್ಲಿಯರಾಗಿ ಹೇಳುತ್ತೆ, ಪಾಪವನ್ನು ಯಾರು ತುಂಬ ಪ್ರೀತಿ ಮಾಡಿ ಅದಲ್ಲೇ ಇರ್ತಾರೋ ಅವ್ರ ಕುರಿತಾಗಿ ಮಾತಾಡ್ತಾ ಇದೆ. 10ನೇ ವಾಕ್ಯ ಮಾತ್ರ ಇನ್ನೊಂದ್ಸತಿ ಹಂಗೆ ಓದಿ. ಇವರು ದೇವರ ಮಕ್ಕಳು ಎಂಬುದು, ಅವರು ಸೈತಾನನ ಮಕ್ಕಳು ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು, ನೀತಿಯನ್ನು ಸರಿಯಾದ ದಾರಿಯನ್ನೇ ನಡೆಯದೇ ಇರುವನು, ತನ್ನ ಸಹೋದರನನ್ನು ಪ್ರೀತಿ ಮಾಡದೇ ಇರುವನು, ಹಾಗೆ ಮಾಡುವನು
ದೇವರಿಂದ ಹುಟ್ಟಿದವರು ಅಲ್ಲ. ಅಲ್ಲ. ನೋಡಿ, ದೇವರಿಂದ ನಾವು ಹುಟ್ಟಿದ್ದೇವೆ, ದೇವರ ಮಕ್ಕಳು ನಾವು ಅಂತ ನಮಗೆ ತೋರಿಸುವುದು ಯಾವುದು? ಎರಡು ವಿಷಯ. ಯಾವುದು? ಒಂದು, ತನ್ನ ಸಹೋದರರನ್ನು ಪ್ರೀತಿ ಮಾಡುವುದು. ಎರಡು, ದೇವರಿಗೆ ನ್ಯಾಯವಾದ ರೀತಿಯಲ್ಲಿ ನಾವು ನಡೆಯುವುದು. ದೇವರು ಇದನ್ನೇ ಹೇಳ್ತಾರೆ, ನನ್ನನ್ನು ಪ್ರೀತಿಸಿದರೆ ನನ್ನ ಕಟ್ಟಳೆಗಳನ್ನು ಆಜ್ಞೆಗಳನ್ನು ಏನು ಮಾಡ್ತೀರಾ? ಕೈಕೊಳ್ತೀರಾ. ದೇವರು ಕೊಟ್ಟಂಥ ಆಜ್ಞೆಗಳೇನು? ನಿನ್ನಂತೆ ಮೊದಲೇನು? ನಿನ್ನ ದೇವರಾದ ಕರ್ತರನ್ನು ಸಂಪೂರ್ಣವಾಗಿ ಸಂಪೂರ್ಣ ಮನಸ್ಸಿನಿಂದ ಏನಡ ಪ್ರೀತಿಸು. ಎರಡನೇದೇನು? ನಿನ್ನ ಸಹೋದರನು ನಿನ್ನಂತೆ ಪ್ರೀತಿ. ಆ ಎರಡಕ್ಕೂ ಇದಕ್ಕೆ ಏನು ಕನೆಕ್ಷನು? ಇನ್ನೊಂದ್ಸತಿ ಹೇಳ್ತೀನಿ, ಮೆತ್ತಕ್ಕೆ ಚೆನ್ನಾಗಿ ಅಟೆನ್ಷನ್ ಕೊಟ್ಟು ಕೇಳಿ. ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನನ್ನು ಪ್ರೀತಿಸಿದರೆ ನಾನು ಕೊಟ್ಟಂತ, ನಾನು ನಿಜವಾಗ್ಲೂ ಪ್ರೀತಿಸ್ತೆ ಅಂತ ಕೇಳುವಾಗ ಏನು ಹೇಳ್ತಾರೆ? ನಾನು ಪ್ರೀತಿಸ್ತೀನಿ ದೇವ್ರೆ ಅಂತ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ? ನನ್ನ ನಿಜವಾಗ್ಲೂ ಪ್ರೀತಿಸೋನು ಏನು ಮಾಡ್ತಾರೆ? ನನ್ನ ಆಜ್ಞೆಗಳು, ನನ್ನ ಕಮ್ಯಾಂಡ್ಮೆಂಟ್ಸ್ನ ಏನು ಮಾಡ್ತಾರೆ? ಕೀಳ್ಪಡೆದು ನಡೀತಾರೆ ಅಂತ. ದೇವರು ಯೇಸು ಕ್ರಿಸ್ತ ಕೊಟ್ಟಂಥ ಕಮ್ಯಾಂಡ್ಮೆಂಟ್ಸ್ ಏನು? ನಮಗೆ ಎರಡು ಕಮ್ಯಾಂಡ್ಮೆಂಟ್ಸ್ ಕೊಟ್ಟಿದ್ದಾರೆ. ಮೊದಲೇನು? ದೇವರಾದ ಕರ್ತರನ್ನು ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಆತ್ಮದಿಂದ, ಸಂಪೂರ್ಣ ಬಲದಿಂದ ಏನು ಮಾಡಿ? ಪ್ರೀತಿಸಿ. ಎರಡನೇದೇನು? ನಿನ್ನಂತೆ ನಿನ್ನ ಬ್ರದರ್ನ ನೀನು ಏನು ಮಾಡು? ಪ್ರೀತಿಸು, ಸಹೋದರನ ಪ್ರೀತಿಸು ಅಂತ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ನೋಡಿ. ಇಲ್ಲೂ ಏನು ಹೇಳ್ತಾ ಇದ್ದಾರೆ? ನೀವು ದೇವರನ್ನು ಪ್ರೀತಿಸಿ, ನೀವು ದೇವರ ಮಕ್ಕಳಾದರೆ, ದೇವರ ಮಕ್ಕಳಾಗಿದ್ದರೆ, ಅವ್ರ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ದರೆ ನೀವೇನು ಮಾಡ್ತೀರಾ? ಮೊದಲು ಏನು ಮಾಡ್ತೀರಾ? ಕೆಟ್ಟ ದಾರಿಯನ್ನು ಬಿಟ್ಟು ದೂರ ಬರ್ತೀರಾ. ಸೊ ನಾವು ಕೆಟ್ಟ ದಾರಿಯನ್ನು ಬಿಟ್ಟು ದೂರ ಬರಬೇಕಂದ್ರೆ ನಮಗೆ ಬೇಕಾದ ಕಟ್ಟಳೆಯನ್ನು ದೇವರನ್ನು ಪ್ರೀತಿಸೋದು. ನಾವು ದೇವರನ್ನು ಪ್ರೀತಿಸಿದರೆ ಕೆಟ್ಟ ದಾರಿಯನ್ನು ಬಿಟ್ಟು ಏನು ಮಾಡ್ತೀವಿ? ದೂರ ಬರ್ತೀವಿ. ಆದರೆ ದೇವರನ್ನು ಪ್ರೀತಿಸುವುದು ಮಾತ್ರ ಸಾಕಾಗಲ್ಲ. ಸರಿ, ಎರಡನೇ ವಿಷಯ ಏನಿದೆ ಅದರಲ್ಲಿ, ನಾವು ನಮ್ಮ ಸಹೋದರರನ್ನು ಪ್ರೀತಿ ಮಾಡಬೇಕಾದ್ರೂ ಏನು ಹೇಳ್ತಾರೆ? ಹಾಗೆ ಮಾಡದೆ ಏನು ಮಾಡಿ? ಪ್ರೀತಿ ಮಾಡಿ. ಇದು ದೇವರ ಮೇಲೆ ನೀವು ಪ್ರೀತಿ ಇಟ್ಟಿದ್ದೀರಂತ ತೋರಿಸುವುದು. ಹಲ್ಲೆಲೂಯಾ. ಇವಾಗ ನೋಡಿ, ಎರಡು ವಿಷಯಗಳು. ಇದಕ್ಕೆ ಎಕ್ಸಾಂಪಲ್ ನಾವು ಎಲ್ಲಿ ಹೋಗೋಣ ಅಂದರೆ, ಯೋಸೇಫನ ಜೀವನ ತಗೊಳ್ಳೋಣ. ಪೋತಿಫಾರ್ನ ಹೆಂಡತಿ ಏನು ಮಾಡ್ತಾಳೆ? ಅವನನ್ನು ಪಾಪಕ್ಕೆ ತಳ್ಳಬೇಕು ಅಂತ ಅವಳನ್ನು ಅಷ್ಟು ಅವನು ಅಟ್ರಾಕ್ಟ್ ಮಾಡಿದ್ರೆ ಏನು ಮಾಡ್ತಾನೆ? ಅವನು ಜಾಗವನ್ನು ಬಿಟ್ಟು ಏನು ಹೇಳ್ತಾನೆ? ಅಲ್ಲಿ ಉತ್ತರ ಏನು ಕೊಡ್ತಾನೆ? ನನ್ನನ್ನು ಎಲ್ಲ ವಿಷಯಗಳ ಮೇಲೆ ಏನು ಮಾಡಿದ್ದಾರೆ? ಇವು ಪೋತಿಫಾರ್ ನನ್ನ ಮೇಲೆ ನಂಬಿಕೆ ಬಿಟ್ಟುಬಿಟ್ಟು ಹೋಗಿದ್ದಾರೆ. ನಾನು ನನ್ನ ಮಾಲೀಕನಿಗೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿ ನಾನು ಏನು ಮಾಡೋಕ್ಕಾಗಲ್ಲ? ಪಾಪ ಮಾಡೋಕ್ಕಾಗಲ್ಲ. ಅಲ್ಲಿ ಜೋಸೆಫನು 2-3 ವಿಷಯಗಳು ನಮಗೆ ತೋರಿಸ್ತಾ ಇದ್ದಾರೆ ಆ ಒಂದು ಪಾಪನ ಬಿಟ್ಟು ಓಡಬೇಕಾದ್ರೆ. ನೋಡಿ, ಯೋಸೆಫನ ಜೀವನದಲ್ಲಿ ಏನಾಗ್ತಾ ಇದೆ? ಅವ್ನು ಪೋತಿಫಾರ್ ಕೆಳಗಡೆ ಏನಾಗಿದ್ದಾನೆ? ಸೆಕೆಂಡ್ ಆಗಿದ್ದಾನೆ. ಅದು ಮನೆಯಲ್ಲಿ ಅವ್ನು ಸೆಕೆಂಡ್ ಆಗಿರಬೇಕಾದ್ರೆ ಏನು ಮಾಡ್ತಾನೆ? ಅವಳ ಹೆಂಡತಿ, ಆ ಒಂದು ಮಾಲೀಕನ ಹೆಂಡತಿ ಏನು ಮಾಡ್ತಾನೆ? ಇವನು ತಪ್ಪಾದ ವಿಷಯಕ್ಕೋಸ್ಕರ ತಪ್ಪಾದ ದಾರಿಯಲ್ಲಿ ಕರಿಬೇಕಾದ್ರೆ ಇವನೇನು ಮಾಡ್ತಾನೆ? ಯೋಸೆಫನು, ಇಲ್ಲ, ನಾನು ದೇವರು ತೋರಿಸುವಂಥ ದಾರಿಯಲ್ಲಿ ಏನು ಮಾಡ್ತೀನಿ ಹೋಗಿ. ಹಂಗಂದ್ರೆ ಏನು ಹೇಳ್ತಾನೆ? ನಾನು ದೇವ್ರಿಗೆ ವಿರೋಧವಾಗಿ ಪಾಪ ಮಾಡೋಕ್ಕಾಗಲ್ಲ ಅಂತ. ನೋಡಿ, ಯೋಸೆಫನಲ್ಲಿ ಇದ್ದಂಥ ಗುಣ ಏನು? ಮೊದಲು ಅವನಿಗೆ ದೇವ್ರ ಮೇಲೆ ಪ್ರೀತಿ ಇತ್ತು. ಎರಡು, ಅವನಲ್ಲಿ ಏನಿತ್ತು? ಪಾಪವನ್ನು ಬಿಟ್ಟು ಓಡಬೇಕನ್ನುವಂಥ ದೇವ್ರ ಮೇಲೆ ಇರುವಂಥ ರೆಸ್ಪೆಕ್ಟ್ ಅಲ್ಲಿ ತೋರಿಸ್ತಾ ಇದೆ, ಮರ್ಯಾದೆ ತೋರಿಸ್ತಾ ಇದ್ದಾರೆ. ಏನಂತ? ದೇವ್ರು ನನ್ನನ್ನು ನೋಡ್ತಾ ಇದ್ದಾರೆ. ಇಲ್ಲಿ ನಾನು ಪೋತಿಫಾರ್ ಕಣ್ಣಿಗೆ ಏನು ಮಾಡ್ಬೋದು? ಹೈಡ್ ಮಾಡ್ಕೊಬೋದು. ಆದರೆ ನಾನು ಏನು ಮಾಡೋಕ್ಕಾಗಲ್ಲ? ದೇವರ ಕಣ್ಣಿಗೆ ಅವ್ರಿಗೆ ವಿರೋಧವಾಗಿ ನಾನು ಏನು ಮಾಡಲ್ಲ? ಪಾಪ ಅಲ್ಲಿ ಏನು ತೋರಿಸ್ತೇನೆ? ಮರ್ಯಾದೆ, ದೇವರ ಭಯ. ದೇವರ ಭಯ ಅನ್ನೋದೇ ದೇವರ ಮೇಲೆ ಇರುವಂಥ ಪ್ರೀತಿ, ಮರ್ಯಾದೆ. ಹಲ್ಲೆಲೂಯಾ. ಮೂರನೇದು ಏನು ತೋರಿಸ್ತಾ ಇದ್ದಾನೆ? ಒಬೀಡಿಯನ್ಸ್. ದೇವರ ಕಟ್ಟಳೆಗೆ ಏನು ಮಾಡ್ತಾ ಇದ್ದಾನೆ? ಕೀಳ್ಪಡೆಯೋದು, ವಿಧೇಯತೆ ತೋರಿಸ್ತಾ ಇದ್ದಾರೆ. ಯೋಸೆಫನಲ್ಲಿ ಇದ್ದಂಥ ವಿಷಯಗಳು 3 ವಿಷಯಗಳು. ಅದಕ್ಕೇನೆ ಅವನು ಎಷ್ಟೇ ಕಷ್ಟದಲ್ಲಿದ್ದರೂ ಅವನೇನು ಮಾಡಿಲ್ಲ? ದೇವ್ರಿಗೆ ವಿರೋಧವಾಗಿ ಮಾತಾಡಿಲ್ಲ. ಅವನು ಎಷ್ಟೇ ನಿಂದೆಯಲ್ಲಿದ್ದರೂ ಏನು ಮಾಡ್ತಾ ಇಲ್ಲ? ಯೋಸೆಫನು ದೇವ್ರಿಗೆ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ನಾವು ಏನು ತೊಗೊಬೋದಂದರೆ, ಅಬ್ರಹಾಮನು ಮತ್ತು ಲೋತ್. ನೋಡಿ, ಅಬ್ರಹಾಮನು ಜೊತೆ ಯಾರಿರ್ತಾನೆ? ಲೋತ್ ಇರ್ತಾರೆ. ಅಬ್ರಹಾಮನ ಜೊತೆ ಲೋತ್ ಇರಬೇಕಾದ್ರೆ ಅಬ್ರಹಾಮನಿಂದ ಸರಿಯಾಗಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ನೋಡೋಕ್ಕಾಗಲ್ಲ ಅಂದರೆ ಆ ರೀತಿ ಅಲ್ಲ. ಅಬ್ರಹಾಮನಿಗೂ ಲೋತಿಗೂ ಇದ್ದಂಥ ಕುರಿಮರಿಗಳ ಆ ಒಂದು ಶೆಪರ್ಡ್ಸ್ ನಡುವೆ ಏನಾಗುತ್ತೆ? ಅವ್ರ ಕೆಲಸಗಾರರ ನಡುವೆ ಒಂದು ಜಗಳ ಆಗತ್ತೆ. ಆ ಒಂದು ಜಗಳ ಆಗಿದ ಮೇಲೆ ಅಬ್ರಹಾಮನ ಲೋತನ ಏನಾಗ್ತಾರೆ? ಸಪ್ರೇಟ್ ಆಗ್ತಾರೆ. ಆ ಒಂದು ಸಪ್ರೇಟ್ ಆಗುವಂಥ ವಾಕ್ಯ ನೀವು ಮನೇಲಿ ಹೋಗೋದು ಆದಿಕಾಂಡ, ಜೆನಿಸಿಸಲ್ಲಿದೆ, ಮನೇಲಿ ಹೋಗಿ ಓದ್ಕೊಳ್ಳಿ. ಸ್ವಲ್ಪ ಹುಡುಕಿ ಓದಿ. 13 ಎಲ್ಲೋ ಒಂದು ಕಡೆ ಬರುತ್ತೆ, ನನ್ನ ಜ್ಞಾಪಕ ಬರ್ತಾ ಇಲ್ಲ. ಇವರಿಬ್ಬರು ಈ ರೀತಿ ಸಪ್ರೇಟ್ ಆಗಿ ಹೋಗ್ಬೇಕಾದ್ರೆ ಯಾರು? ಅಬ್ರಹಾಮನ ಲೋತನು. ಅಲ್ಲೊಂದು ವಾಕ್ಯ ಬರುತ್ತೆ, ಅಬ್ರಹಾಮನ ಕಣ್ಗಳ ಮೇಲೆ ಇದ್ದಂಥ ಆ ಒಂದು ಕ್ಲೋತ್, ಒಂದು ಕವರಿಂಗ್ ಏನಾಯ್ತಂತೆ? ಓಪನ್ ಆಯ್ತಂತೆ,
ತೆರೆ ಅಂತ ಹೇಳ್ತಾರೆ. ಆ ಒಂದು ವಾಕ್ಯ ಇನ್ನೂ ಚೆನ್ನಾಗಿ ಓದಿ. ಆಬ್ರಹಾಮನ ಕಣ್ಗಳನ್ನು ಮುಚ್ಕೊಂಡಿದ್ದು ಅಂದರೆ ಈಸಾಕನು ಬರಬೇಕಂತ ಆಬ್ರಹಾಮನಿಗೆ ಏನಿತ್ತು, ಒಂದು ಪ್ರಾಮಿಸ್ ಇತ್ತು. ಆ ಪ್ರಾಮಿಸ್ಗೆ ಅವನು ಅದನ್ನು ಸರಿಯಾಗಿ ನೋಡೋಕ್ಕಾಗದೇ ಇದ್ದಿದ್ದಕ್ಕೆ ಕಾರಣ ಯಾರು? ಲೋತನು. ಲೋತನಿಂದ ಅವನನ್ನು ಏನು ಮಾಡೋಕ್ಕಾಗಿಲ್ಲ, ಆಬ್ರಹಾಮನಿಗೆ ಅವನ ಪ್ರಾಮಿಸ್, ಅವನ ವಾಗ್ದಾನವನ್ನು ಏನು ಮಾಡೋಕ್ಕಾಗಿಲ್ಲ, ನೋಡೋಕ್ಕಾಗಿಲ್ಲ. ಯಾವಾಗ ಆಬ್ರಹಾಮನ ಲೋತ್ ಇಬ್ಬರು ಏನಾಗ್ತಾ ಇದ್ದಾರೆ, ಸಪ್ರೇಟ್ ಆಗ್ತಾ, ಅವರು ಜಗಳಾಡಿ ಸಪ್ರೇಟ್ ಆಗಿಲ್ಲ, ಸ್ನೇಹಿತರಾಗೆ ಇದು ಏನು ಮಾಡ್ತಾ ಇದ್ದಾರೆ, ಇನ್ನು ಫ್ರೆಂಡ್ಶಿಪ್ಪಲ್ಲೇ ಇದು ಏನು ಮಾಡ್ತಾರೆ, ಸಪ್ರೇಟ್ ಆಗಿ ನಾನು ಆ ಕಡೆ ಹೋಗ್ತೀನಿ, ನೀನು ಈ ಕಡೆ ಹೋಗು ಅಂತ ಇಬ್ಬರು ಈ ರೀತಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಏನು ಹೇಳ್ತಾರೆ, ಆಬ್ರಹಾಮನ ಕಣ್ಗಳನ್ನು ಮುಚ್ಕೊಂಡಿದ್ದಂಥ ತೆರೆ ಏನಾಯ್ತಂತೆ, ಓಪನ್ ಆಯಿತು. ಯಾಕಂದರೆ ಆಬ್ರಹಾಮನು ಒಂದು ವೇಳೆ ಆಬ್ರಹಾಮ್ಗೆ ಇದ್ದಂಥ ಭಯ ಏನು, ನಾನು ತೀರ್ಕೊಂಬಿಟ್ರೆ ನನ್ನ ಎಲ್ಲ ಐಶ್ವರ್ಯ ಎಲ್ಲ ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ ಅಂತ ಅವನಲ್ಲಿದ್ದಂಥ ಭಯ. ಈ ಭಯ ಈ ರೀತಿ ಇರಬೇಕಾದ್ರೆ ಅವನಿಗೆ ಇದ್ದಂಥ ಬ್ಯಾಕಪ್ ಪ್ಲಾನ್ ಯಾರು? ಲೋತನು. ಒಂದು ವೇಳೆ ನಾನು ಸೆತ್ತೋಗ್ಬಿಟ್ರು ನನಗೆ ಯಾರಿದ್ದಾರೆ, ನನ್ನ ಐಶ್ವರ್ಯ ಎಲ್ಲ ನೋಡ್ಕೊಳ್ಳೋಕೆ ಲೋತಿದ್ದಾನೆ ಅಂತ. ಲೋತ್ ಬಿಟ್ಟು ಹೋದ ಮೇಲೇ ಆಬ್ರಾಮ್ಗೆ ಏನಾಯ್ತಂತೆ, ಕಣ್ಗಳು ತೆರೆಯುತ್ತೆ. ಲೋತ್ ಏನು ಮಾಡ್ತಾರೆ ಅಂದರೆ ನೋಡಿ, ಲೋತನು ಸಹ ದೇವರಿಗೆ ಭಯಪಟ್ಟಂಥ ಮನುಷ್ಯ. ನೀವು ಜೆನಿಸಿಸ್ 24 ಅನ್ಕೊಳ್ತೀನಿ, ಇವಾಗ ಓದೋದು ಬೇಡ, ಆದರೆ ನೀವು ಓದಿ ಲೋತಿನ ಬಗ್ಗೆ. ಆ ಒಂದು ಊರು ಏನು ಆಗತ್ತೆ, ಯಾವ ಊರು, ಸೋದಮ್ ಗೊಮೋರ ಬಂದು ಡೆಸ್ಟ್ರಾಯ್ ಆಗಬೇಕಾದ್ರೆ ಅದಕ್ಕೆ ಮುಂಚೆ ಆ ಚಾಪ್ಟ್ರಲ್ಲಿ ಬರುತ್ತೆ. ಅಲ್ಲೇನಾಗತ್ತಂದರೆ ಲೋತು ದೇವರಿಗೆ ಭಯಪಟ್ಟಂಥ ಮನುಷ್ಯ, ದೇವರಿಗೆ ತುಂಬ ಭಯಪಡುವಂಥ ಒಂದು ಮನುಷ್ಯ. ಆಬ್ರಹಾಮನು ದೇವರಿಗೆ ತುಂಬ ಕ್ಲೋಸ್ ಆದಂಥ ಮನುಷ್ಯ. ನಮಗೆ ದೇವರನ್ನು ನೋಡಿ ರೆಸ್ಪೆಕ್ಟ್ ಬರೋದು, ಅವರನ್ನು ನೋಡಿ ಒಬೀಡಿಯನ್ಸ್ ಕೊಡುವುದು ಸ್ವಲ್ಪ ಸುಲಭವಾದ ವಿಷಯ. ನೋಡಿ, ದೇವರನ್ನು ನೋಡಿ ಅವ್ರಿಗೆ ಮರ್ಯಾದೆ ಕೊಡುವುದು ಸ್ವಲ್ಪ ಸುಲಭ. ಯಾಕಂದರೆ ಅವರು ದೇವರು. ನಮಗೆ ಎಲ್ಲರಿಗೂ ಸಹ ಪ್ರೀತಿಯಿಂದ ಮರ್ಯಾದೆ ಬರಬೇಕು ಅಂತ ಅವಶ್ಯಕತೆ ಇಲ್ಲ, ಪ್ರೀತಿಯಿಂದಾನೇ ಮರ್ಯಾದೆ ಬರಬೇಕು. ಆದರೆ ಎಲ್ಲರಿಗೂ ಆ ರೀತಿ ಬರುತ್ತೆ ಅಂತ ಅವಶ್ಯಕತೆ ಇಲ್ಲ. ಯಾಕಂದರೆ ನೋಡಿ, ಆ ಲೋತನಿಗೆ ಏನಾಗತ್ತಂದರೆ ದೇವರ ಮೇಲೆ ಏನಿದೆ, ಮರ್ಯಾದೆ ಇದೆ. ದೇವರಂದರೆ ಅಯ್ಯೋ, ದೇವರು ಏನು ಮಾಡ್ತಾರೆ, ಅವರು ನಮ್ಮನ್ನು ನೋಡ್ತಾರೆ, ನಾವು ಸರಿಯಾಗಿ ನಡ್ಕೊಬೇಕು ಅಂತ. ನೋಡಿ, ಲೋತಿಗೆ ಏನಾಗತ್ತಂದರೆ ಆಬ್ರಹಾಮನ ಲೋತನ ಇಬ್ಬರು ನಿಂತ್ಕೊಂಡು ಏನು ಹೇಳ್ತಾರೆ ಅಂದರೆ, ನೋಡಪ್ಪ ನಾನು ಈ ಕಡೆ ಹೋಗ್ತೀನಿ ಅಂತ. ಆ ಲೋತನ ಎಲ್ಲ ಕಡೆ ನೋಡಿ ಅವ್ರಿಗೇನು ಕಾಣಿಸಿದೆ ಅಂದರೆ ಸೋದಮ್ ಗೊಮೋರ ಕಾಣಿಸುತ್ತೆ. ಸೋದಮ್ ಗೊಮೋರ ಕಾಣಿಸ್ಬೇಕಾದ್ರೆ ಅವ್ರೇನು ಹೇಳ್ತಾರೆ ಅಂದರೆ, ನಾನು ಒಳಗಡೆ ಹೋಗಿ ಬಾಳಲ್ಲ, ಹತ್ರದಲ್ಲಿ ಏನು ಮಾಡ್ತೀನಿ, ನಾನೊಂದು ಗೂಡಾರ ಹಾಕೊಂಡು, ನಾನು ಟೆಂಟ್ ಹಾಕೊಂಡು ನಾನು ಏನು ಮಾಡ್ತೀನಿ, ಬಾಳ್ತೀನಿ ಅಂತ ಹೇಳ್ಬಿಟ್ಟೆ ಹೋಗ್ತಾರೆ. ಅವ್ರಿಗೆ ಯಾಕಂದರೆ ಅದು ಫುಲ್ ಏನು ಕಾಣಿಸ್ತಾ ಇದೆ, ಸಫಲವಾಗಿ ಅಂದರೆ ಗ್ರೀನಾಗಿ ಚೆನ್ನಾಗಿದೆ ಅಂತ ಏನು ತರಿಸ್ತಾ ಇದೆ, ಲೋತಿನ ಕಣ್ಣಿಗೆ ಕಾಣಿಸ್ತಾ ಇದೆ, ಫಲವಂತ ಭೂಮಿ ಅಂತ ಕಾಣಿಸ್ತಾ ಇದೆ. ಆಬ್ರಹಾಮನಿಗೆ ಏನು ಸಿಗ್ತಾ ಇದೆ, ಅರಣ್ಯ, ಕಾಡು. ಆಬ್ರಹಾಮನ್ ಏನು ಮಾಡಿ, ನಾನು ಈ ಕಡೆ ಬಾಳ್ತೀನಿ, ನೀನೇನು ಮಾಡು, ಆ ಕಡೆ ಹೋಗು ಅಂತ. ಅವ್ರ ಪಾಟ್ ಅವ್ರು ಹೋಗ್ತಾರೆ. ಯಾಕಂದರೆ ಲೋತನಿಗೆ ಆಬ್ರಹಾಮ್ ಬಿಟ್ಕೊಡ್ತಾನೆ, ನೀವು ಆ ಕಡೆ ಹೋಗಪ್ಪ ಅಂತ. ನೀವು ಇದೇ ನೆಕ್ಸ್ಟ್ ಚಾಪ್ಟರ್ ಒಂದು 2-3 ಚಾಪ್ಟರ್ ಬಿಟ್ಟು ಓದಬೇಕಾದ್ರೆ ಸೋದಮ್ ಗೊಮೋರ ಹತ್ರ ಇದ್ದಂಥ ಲೋತು ಎಲ್ಲಿ ಬಾಳ್ತಾ ಇದ್ದಾರೆ ಇವಾಗ, ಸೋದಮ್ ಗೊಮೋರ ಒಳಗಡೆ. ಆಬ್ರಹಾಮನು ಸೋದಮ್ ಗೊಮೋರ ಬಿಟ್ಟು ದೂರ ಬಾಳ್ತಾ ಇದ್ದಾರೆ, ಅವ್ರ ಪಾಟ್ ಅವ್ರು ಇದ್ದಾರೆ. ಲೋತನ ಏನು ಹೇಳ್ತಾ ಇದ್ದಾರೆ, ನಾನು ಹತ್ರ ಹೋಗಿ ಬಾಳ್ತೀನಿ ಅಂತ ಹೇಳ್ದಂಥ ಮನುಷ್ಯ ಎರಡೇ ಚಾಪ್ಟ್ರಲ್ಲಿ ಏನಾಗ್ತಾ ಇದ್ದಾರೆ, ಒಳಗಡೆನೆ ಬಾಳ್ತಾ ಇದ್ದಾರೆ. ನಾವು ಸಹ ದೇವರನ್ನು ಕಂಡು ಎಷ್ಟೋ ಮರ್ಯಾದೆ ಇಟ್ಕೊಂಡಿರುವಂಥ ಮನುಷ್ಯರಿರ್ತಾರೆ. ನೋಡಿ, ನೀವೆಲ್ಲರೂ ಕೊಟ್ಟಂಥ ಉತ್ತರ ಏನು, ದೇವ್ರ ಮೇಲೆ ಪ್ರೀತಿ ಯಾಕೆ ಇಟ್ಟಿದ್ದಾರೆ ಅಂದರೆ, ದೇವರು ನಮ್ಮನ್ನು ಕಾಪಾಡಿದ್ದಾರೆ, ಅಥವಾ ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ತಂದೆಯಾಗಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಆ ಕಾರಣದಿಂದ ಏನು ಮಾಡಬೇಕು, ಅವರನ್ನು ಪ್ರೀತಿಸಬೇಕು. ಅದು ಮನಸ್ಸಿಂದ ಬರುವಂಥ ಉತ್ತರ ಅಲ್ಲ, ನನ್ನ ಮೈಂಡಿಂದ ಬರುವಂಥ ಉತ್ತರ, ನನ್ನ ಬುದ್ಧಿಯಿಂದ ಬರುವಂಥ ಉತ್ತರ. ಮನಸ್ಸಿಂದ ಬರುವಂಥ ಉತ್ತರ ಯಾವಾಗಲೂ ಅವರು ತಂದೆಯಾಗಿದ್ದಾರೆ, ಅದರಿಂದ ಏನು ಮಾಡ್ತೀನಿ, ಅವ್ರ ಮೇಲೆ ಅವ್ರು ನನ್ನ ಜೀವನದಲ್ಲಿ ಮಾಡಿರುವಂಥ ಎಲ್ಲ ಒಳ್ಳೆತನ ನೋಡಬೇಕಾದ್ರೆ ನನಗೇನು ಬರಬೇಕು, ಅವ್ರ ಮೇಲೆ ಪ್ರೀತಿ ಹೆಚ್ಚಾಗಬೇಕು. ಅಲ್ಲೆಲೂಯ. ಅದು ನನಗೆ ಯಾವಾಗ ಬರುತ್ತೆ, ನನ್ನ ಕೃತಜ್ಞತಾ ಸ್ತೋತ್ರ ಹೇಳುವಾಗ. ಓಕೆ, ಇವಾಗ ಇದನ್ನು ಅರ್ಥ ಮಾಡ್ಕೊಬೇಕಾದ್ರೆ ಲೋತ್ ಏನು ಮಾಡ್ತೇನೆ, ಹತ್ರ ಹೋಗಿ ಬಾಳ್ತೀನಿ ಅಂತ ಹೇಳ್ದಂಥ ಮನುಷ್ಯ ಏನಾಗ್ಬಿಟ್ರು, ಒಳಗಡೆನೆ ಹೋಗಿ ಬಾಳಕ್ಕೆ ಪ್ರಾರಂಭಿಸಿದ್ರು. ಇವಾಗ ಏನಾಗ್ತಾಯಿದೆ, ದೇವರು ಸೋದಮ್ ಗೊಮೋರವನ್ನು ಏನು ಮಾಡಬೇಕು ಅಂತ ಬರ್ತಾ ಇದ್ದಾರೆ, ನಾಶ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ನಾಶ ಮಾಡೋದಕ್ಕೆ ಮೊದಲು ಆಬ್ರಹಾಮನ ಹತ್ರ ಬಂದು ಏನು ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡಿ, ದೇವರ ಜೊತೆ ಯಾರು ಪ್ರೀತಿ ನೋಡಿ, ಆಬ್ರಹಾಮನಿಗೆ ದೇವರು ಕಂಡ್ರೆ ಏನಿತ್ತು, ಮರ್ಯಾದೆ, ಭಯ, ಒಬಿಡಿಯನ್ಸ್ ಏನಿತ್ತು, ಕೀಳ್ಪಡೆಯುವಂಥ ಗುಣ ಇತ್ತು ಆಬ್ರಹಾಮಲ್ಲಿ. ಆದರೆ ಎಲ್ಲವನ್ನೂ ಮೀರಿ ಆಬ್ರಹಾಮನಿಗೆ ದೇವರ ಮೇಲೆ ಏನಿತ್ತು, ನಂಬಿಕೆ, ಪ್ರೀತಿ. ಯಾಕಂದರೆ ಲೋತನಿಗೆ ಆಬ್ರಹಾಮ್ಗೆ ಡಿಫ್ರೆನ್ಸ್ ನೋಡಬೇಕಾದ್ರೆ ನೋಡಿ, ಲೋತ್ ಏನು ಮಾಡಿರ್ತಾನೆ, ತನ್ನ ಐಶ್ವರ್ಯ ಎಲ್ಲ ಇಟ್ಕೊಂಡೋಗಿ ಎಲ್ಲಿ ಮಾಡಿರ್ತಾನೆ, ಸೋದಮ್ ಗೊಮೋರಲ್ಲಿ ಬಾಳ್ತಾ ಇರ್ತಾನೆ. ದೇವ್ರು ಹೇಳ್ತಾರೆ, ದೇವ್ರು ಏನು ಮಾಡ್ತಾರೆ, ಏಂಜಲ್ಸ್ನ ತನ್ನ ದೂತರನ್ನಿಬ್ಬರನ್ನು ಕಳಿಸಿ ಏನು ಮಾಡ್ತಾರೆ, ಲೋತನ ಅವನ ಕುಟುಂಬವನ್ನು ಏನು ಮಾಡಿ ಆಚೆ ಕರ್ಕೊಂಬನ್ನಿ ಅಂತ.
ನೋಡಿ, ಲೋತನಿಗೆ ಆ ರೀತಿ ಹೇಳ್ಬೇಕಾದ್ರೆ ಅವ್ರೇನು ಮಾಡ್ತಾನೆ, ಬರೋಕ್ಕೆ ಇಷ್ಟ ಇಲ್ಲ. ಅವನಿಗೂ ಇಷ್ಟ ಇಲ್ಲ, ಅವನ ಕುಟುಂಬಕ್ಕೂ ಇಷ್ಟ ಇಲ್ಲ, ಹೆಂಡತಿಗೂ ಇಷ್ಟ ಇಲ್ಲ. ಅವ್ರೇನು ಮಾಡ್ತಾರೆ, ಅಯ್ಯೋ ನನ್ನ ಎಲ್ಲ ಬಿಟ್ಟು ಏನು ಮಾಡಬೇಕು, ಆಸ್ತಿ ಎಲ್ಲ ಬಿಟ್ಟು ನಾನು ಬರಬೇಕಾ? ಹಂಗೆ ಯೋಚನೆ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ನಾನು ಬರಲ್ಲ ಅಂತ ಹೇಳುವಾಗ ಅವರಿಬ್ಬರು ಏಂಜಲ್ಸ್ ಏನು ಮಾಡಿದ್ರು, ಫೋರ್ಸ್ ಮಾಡ್ಕೊಂಡು ಏನು ಮಾಡ್ತಾರೆ, ನೀವು ಚೆನ್ನಾಗಿ ಹೋದ್ರೆ ಹಂಗೆ ಫೋರ್ಸ್ ಮಾಡಿ ಇದನ್ನೇ ನಾವು ಯಾವಾಗ ಕೇಳ್ತೇವೆ ಅಂದರೆ, ದೇವರಿಗೆ ಭಯಪಡುವವರನ್ನು ದೇವರು ಏನು ಮಾಡ್ತಾರಂತೆ, ಕಾಪಾಡ್ತಾರೆ. ಕೇಡಿನಿಂದ ಏನು ಮಾಡ್ತಾರೆ, ಕಾಪಾಡ್ತಾರೆ. ಅಲ್ಲೆಲೂಯ. ನೀವು ದೇವ್ರ ಜೊತೆ ಸಂಬಂಧನೇ ಇಟ್ಕೊಂಡಿಲ್ಲ ಅಂದರು, ದೇವರ ಮೇಲೆ ನೀವು ಭಯಪಟ್ಟರೆ ನಿಮ್ಮನ್ನು ಏನು ಮಾಡ್ತಾರೆ, ದೇವರಿಗೆ ಭಯಪಟ್ಟು ಮರ್ಯಾದೆ ಕೊಟ್ಟರೆ ನಿಮ್ಮನ್ನು ಕೇಡಿನಿಂದ ತಪ್ಪಿಸಿ ಕಾಪಾಡ್ತಾರೆ. ಆದರೆ ದೇವ್ರು ನಿಮ್ಮ ಹತ್ರ ಬಂದು ಅವರ ರಹಸ್ಯಗಳನ್ನು ಏನು ಮಾಡಲ್ಲ, ಪ್ರಕಟಿಸಿದ್ರು. ನೋಡಿ, ಹೋಗೋದಕ್ಕೆ ಮೊದಲೇ ಪರ್ಮಿಷನ್ ಕೇಳ್ತಾ ಇಲ್ಲ, ಯಾರ ಹತ್ರ ಬಂದು ತಿಳಿಸ್ತಾ ಇದ್ದಾರೆ ದೇವರು? ಅಬ್ರಹಾಮನ ಹತ್ರ. ಏನಂತ, ನೋಡಪ್ಪ ನಾನು ಏನು ಮಾಡ್ತೀನಿ, ಈ ಜಾಗದಲ್ಲಿ ಹೋಗಿ ಇದನ್ನು ಮಾಡ್ತೀನಿ ಅಂತ. ಅಬ್ರಹಾಮನಿಗೆ ಭಯ ಇದೆ. ಏನು ಹೇಳ್ತಾರೆ, ದೇವರೇ ಮೊದಲು ಏನು ಮಾಡ್ತಾರೆ, 100 ಜನ ಇದ್ರೆ ನಾಶ ಮಾಡ್ತೀರಾ, 50 ಜನ ಇದ್ರೆ ನಾಶ ಮಾಡ್ತೀರಾ, ಮತ್ತು ಏನು ಮಾಡ್ತಾರೆ, ಲಾಸ್ಟು 10 ಪೀಪಲ್ ಇದ್ದರೆ ನಾಶ ಮಾಡದೆ ಬಿಟ್ಬಿಡ್ತೀರಾ ಅಂತ. ದೇವ್ರು ಏನು ಮಾಡ್ತಾರೆ, ನೋಡಿ ಅವ್ರು ತುಂಬ ಭಯಪಟ್ಟು ಕೇಳ್ತಾರೆ, ದೇವರೇ ಏನು ಮಾಡಿ, ಕೋಪ ಪಡ್ಕೊಬೇಡಿ, ನಾನು ಕೇಳುವುದಲ್ಲ, ಕೇಳಿಸ್ಕೊಳ್ಳಿ ಅಂತ. ಸೊ ಅಬ್ರಹಾಮನಿಗೆ ದೇವರ ಮೇಲೆ ಭಯ ಇದೆ, ಭಕ್ತಿ ಇದೆ, ಮರ್ಯಾದೆ ಇದೆ, ಕೀಳ್ಪಡೆಯುವಂಥ ಗುಣ ಇದೆ. ನೋಡೋಣ ಮುಂದೆ. ಆದರೆ ಅಬ್ರಹಾಮನ ಆ ಜಾಗದಲ್ಲಿ ಮೇಯ್ನಾಗಿ ತೋರಿಸ್ತಾ ಇರೋದೇನು, ದೇವರ ಅಬ್ರಹಾಮ್ ಮೇಲೆ ಇರುವಂಥ ಪ್ರೀತಿ, ನಂಬಿಕೆಯನ್ನು ತೋರಿಸ್ತಾ ಇದ್ದಾರೆ. ಅವನು ದೇವ್ರ ಹತ್ರ ಮಾತನಾಡಿ, ಯಾಕಂದರೆ ಲೋತನ ಜೊತೆ ದೇವ್ರು ಏನು ಮಾಡಿಲ್ಲ, ಡೈರೆಕ್ಟಾಗಿ ಮಾತಾಡಿಲ್ಲ. ಅಬ್ರಹಾಮನ ಜೊತೆ ದೇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ? ಪ್ರೀತಿ. ದೇವರು ನಿಮ್ಮ ಜೊತೆ ಮಾತಾಡಬೇಕಂದ್ರೆ ನೀವು ಒಳ್ಳೇದು ಮಾಡೋದ್ರಿಂದಾನೋ, ನೀವು ಬೈಬಲ್ ಡೈಲಿ ಓಡೋದ್ರಿಂದಾನೋ, ಇದು ಮಾಡೋದ್ರಿಂದ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ದೇವ್ರು ನಿಮ್ಮ ಜೊತೆ ನಿಜವಾಗ್ಲೂ ಮಾತಾಡಬೇಕಂದ್ರೆ ಆ ಜಾಗದಲ್ಲಿ ಏನು ಬೇಕು? ಪ್ರೀತಿ. ಪ್ರೀತಿ ಪ್ರೀತಿ ಸಂಬಂಧ. ಯಾಕಂದರೆ ಯಾವಾಗಲೂ ನಾವೆಲ್ಲರೂ ಕೀಳ್ಪಡೆಯುವಂಥ ಮನುಷ್ಯರು. ಖಂಡಿತವಾಗ್ಲೂ 100% ನಾನು ವಿಧೇಯತೆಯಿಂದ ಇದ್ದೀನಿ ಅಂತ ಯಾರೂ ಇಲ್ಲ. 100% ದೇವ್ರ ವಾಕ್ಯದಲ್ಲೇ ನಡೀತಾ ಇದ್ದೀನಿ ಅಂತ ಹೇಳುವಂಥವರು ಯಾರೂ ಇಲ್ಲ. ನಮ್ಮ ವಿಧೇಯತೆ ನಮ್ಮನ್ನು ಬಿಟ್ಟು ಒಂದು ವೇಳೆ ತಪ್ಪಿಯೋ, ಯಾಕಂದರೆ ಯೇಸು ಕ್ರಿಸ್ತು ಒಬ್ಬರನ್ನು ಬಿಟ್ಟು ಬೇರೆ ಯಾರೂ 100% ವಿಧೇಯತೆ ತೋರಿಸಿಲ್ಲ. 100% ನಾನು ಎಲ್ಲ ಸಮಯದಲ್ಲೂ ದೇವರಿಗೆ ಮರ್ಯಾದೆ ಕೊಡ್ತೀನಿ ಅಂತುವಂಥ ಮನುಷ್ಯರು ಯಾರು ಇಲ್ಲ. ದೇವ್ರಿಗೆ 100% ಭಯ ಪಡುವಂಥವ್ರು ಯಾರೂ ಇಲ್ಲ. ಯಾಕಂದರೆ ಲೋತನಿಗೆ ದೇವರ ಮೇಲೆ ಭಯ ಇತ್ತು, ಆದರೆ ವಿಧೇಯತೆ ಇಲ್ಲ. ಅವ್ರೇನು ಮಾಡ್ತಾಯಿದ್ರು, ಇಲ್ಲ ನನಗೆ ಬರೋಕ್ಕಿಷ್ಟ ಇಲ್ಲ 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 ಅಂತ ಅವ್ರು ಏನು ಮಾಡ್ತಾರೆ, ದೂರ ತಳ್ತಾರೆ. ಈ ದೇವ್ರು ಏನು ಮಾಡಬೇಕಾಗಿತ್ತು, ದೂತರು ನಿಂತ್ಕೊಂಡು ಫೋರ್ಸ್ ಮಾಡಿ ಏನು ಮಾಡಿದ್ರು, ಆಚೆ. ಸೊ ಲೋತನ ಇದ್ದದ್ದು ಬರೀ ಮರ್ಯಾದೆ ದೇವ್ರ ಮೇಲೆ. ನಮ್ಮಲ್ಲಿ ಕ್ರಿಸ್ತನಲ್ಲಿ ಇರುವಂಥ ಎಷ್ಟೋ ಜನರಿಗೆ ದೇವ್ರ ಮೇಲೆ ಇರೋದು ಬರೀ ಮರ್ಯಾದೆ ಅಷ್ಟೇ. ದೇವ್ರ ಜೊತೆ ಏನಿಲ್ಲ, ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದ ಮರ್ಯಾದೆ ನಿಮ್ಮನ್ನು ವಿಧೇಯತೆ ಒಳಗಡೆ ಕರ್ಕೊಂಡು ಹೋಗಲ್ಲ. ಅಲ್ಲೆಲೂಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಇಲ್ಲದ ಮರ್ಯಾದೆ ನಿಮ್ಮನ್ನೇನು ಮಾಡಲ್ಲ, ವಿಧೇಯತೆ ಒಳಗಡೆ ಕರೆದುಕೊಂಡು ಹೋಗಲ್ಲ. ದೇವರು ನಮ್ಮ ಹತ್ರ ಅಂದರೆ ಎದುರು ನೋಡುವುದು ವಿಧೇಯತೆ. ಆದರೆ ವಿಧೇಯತೆ ಇಲ್ಲಿಂದ ಬರುತ್ತೆ, ಪ್ರೀತಿಯಿಂದ. ಅಲ್ಲೆಲೂಯ. ಪ್ರೀತಿ, ಮರ್ಯಾದೆ, ವಿಧೇಯತೆ. ಅಲ್ಲೆಲೂಯ. ಮೂರೂ ಏನಾಗಿದೆ, ಕನೆಕ್ಟೆಡ್. ಓಕೆ ನೋಡಿ, ದೇವರು ಇವಾಗ ಏನಾಯಿತು, ಲೋತನನ್ನು ಎಳ್ಕೊಂಡು ಆಚೆ ಬರ್ತಾ ಇದ್ದಾರೆ. ನೀನು ಇಲ್ಲಿದ್ದರೆ ಏನಾಗ್ಬಿಡ್ತೀಯ, ಸತ್ತೋಗ್ತೀಯ ಅಂತ. ದೇವರು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ಭಯಪಡುವಂಥ ನೀತಿವಂತರನ್ನು ಏನು ಮಾಡ್ತಾ ಇದ್ದಾರೆ, ನೀತಿವಂತನು ಅಂತಾರೆ ಲೋತನ. ಭಯಪಡುವಂಥ ಮನುಷ್ಯನನ್ನು ದೇವರು ಏನು ಮಾಡ್ತಾರೆ, ಕಾಪಾಡ್ತಾರೆ. ಇವಾಗ ದೇವ್ರ ಮೇಲೆ ಮರ್ಯಾದೆ ಇದ್ದರೆ ಪಾಪವನ್ನು ಕಂಡು ನಾವು ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ವಿಧೇಯತೆ ಇಲ್ಲದೆ ಹೋದರೆ, ಪ್ರೀತಿ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ, ಸಹೋದರರ ಮೇಲೆ ಪ್ರೀತಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಅದೇ ಯೋಹಾನ 3ನೇ ಅಧ್ಯಾಯ 4ನೇ, ಮೊದಲನೇ ಯೋಹಾನ 3ನೇ ಅಧ್ಯಾಯ 1ನೇ ಯೋಹಾನ 4ನೇ ಅಧ್ಯಾಯದಲ್ಲೂ ಸಹ ಏನು ಹೇಳ್ತಾರೆ ಅಂದರೆ, ಕಣ್ಣಿಗೆ ಕಾಣಿಸುವಂಥ ಸಹೋದರರ ಮೇಲೇ ನೀನು ಪ್ರೀತಿ ಇಲ್ಲದೆ ಹೋದರೆ ದೇವರ ಮೇಲೆ ಪ್ರೀತಿ. ಇದು ನಾವು ಸ್ವಲ್ಪ ಮುಂದೆ ಹೋದ್ಮೇಲೆ ಓದೋಣ. ಇಲ್ಲಿ ಏನು ತೋರಿಸ್ತಾ ಇದೆ, ಒಬೀಡಿಯನ್ಸ್, ಪ್ರೀತಿ, ಮರ್ಯಾದೆ ಮತ್ತು ವಿಧೇಯತೆ. ಇವಾಗ ಇದೇ ಅಬ್ರಹಾಮನ ಜೀವನವನ್ನು ತಗೊಂಡ್ರೆ ನೋಡಿ, ಅಬ್ರಹಾಮನಿಗೆ ಇದ್ದಂಥ ದೊಡ್ಡ ಐಶ್ವರ್ಯ ಯಾರು, ಇಸಾಕನು. ನೋಡಿ, ಅವನ ಜೀವನದಲ್ಲಿ ಇದ್ದಂಥ ತುಂಬ ಕಷ್ಟಪಟ್ಟು ದೇವ್ರ ಹತ್ರದಿಂದ ಪಡ್ಕೊಂಡಿದ್ದ ಐಶ್ವರ್ಯ ಯಾರು, ಇಸಾಕನು. ಇವಾಗ ಅವನಿಗೆ 2 ಐಶ್ವರ್ಯಗಳು ಇದೆ ಅಂತ ಇಟ್ಕೊಳ್ಳಿ. ದೇವರಾದ್ಮೇಲೆ ಇಸಾಕನು. ಲೋತನಿಗೆ ಬರೀ ಲೋಕದ ಐಶ್ವರ್ಯವನ್ನು ಬಿಟ್ಟು ಬಾ ಅಂತ ಹೇಳುವಾಗ ಅವನಿಂದ ಏನು ಮಾಡೋಕ್ಕಾಗಿಲ್ಲ, ಬಿಟ್ಟು ಬರೋಕ್ಕೆ ಆಗಿಲ್ಲ. ಅವನ ಹೆಂಡತಿ ಏನಾಗ್ಬಿಡ್ತಾಳೆ, ಹಿಂದೆ ಸಾಲ್ಟ್, ಆ ಒಂದು ಸ್ತಂಭ ಆಗ್ಬಿಡ್ತಾಳೆ, ಉಪ್ಪಿನ ಸ್ತಂಭ ಆಗ್ಬಿಡ್ತಾಳೆ. ಲೋಕದ ವಿಷಯವನ್ನೇ ಯಾರಿಂದ ಏನು ಮಾಡೋಕ್ಕಾಗಿಲ್ಲ, ಲೋತಿನಿಂದನೂ ಲೋತಿನ ಹೆಂಡತಿಯಿಂದ ಬಿಟ್ಟು ಬರೋಕ್ಕಾಗಿಲ್ಲ. ಇವಾಗ ಆದರೆ ಅಬ್ರಹಾಮನಿಗೆ ದೇವ್ರ ಮೇಲೆ ಇದ್ದಂಥ ಪ್ರೀತಿ, ಮರ್ಯಾದೆ, ವಿಧೇಯತೆಯಿಂದ
ಈಸಾಕನನ್ನು ಬಲಿ ಕೊಡುವಂಥ ಒಂದು ಸಿಚುವೇಶನ್ ಬಂದರೂ ಏನು ಮಾಡಿಲ್ಲ ಅಬ್ರಾಮನು, ಅದನ್ನು ಬಿಟ್ಟು ಹೋಗಿಲ್ಲ. ಏನು ಮಾಡ್ತಾರೆ, ದೇವ್ರು ಕೊಟ್ಟರು, ದೇವ್ರು ಏನು ಮಾಡಿದ್ರು, ಅದನ್ನು ನನಗೆ ತಿರುಗಿ ಕೊಡೋಕ್ಕೆ ಸಾಧ್ಯ ಅಂತ ಅಷ್ಟು ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾರೆ. ಸಾರಾಳ ಹತ್ರನೂ ಸಹ ಏನು ಹೇಳ್ಬಿಟ್ಟು ಹೋಗ್ತಾರೆ, ನಾನು ನನ್ನ ಮಗ ಏನು ಮಾಡ್ತೀವಿ, ಬಲಿ ಕೊಡೋಕೆ ಹೋಗ್ತಾ ಇದ್ದೀವಿ, ತಿರುಗಿ ಏನು ಮಾಡ್ತೀವಿ, ಇಬ್ಬರು ಬರ್ತೀವಿ. ಅಲ್ಲೆಲೂಯ. ನಮಗೂ ಸಹ ದೇವರ ಮೇಲೆ ನಂಬಿಕೆ ಹೆಚ್ಚಾಗಬೇಕಂದ್ರೆ ನಮ್ಗೇನಿರಬೇಕು, ಒಂದು ದೇವರ ಗುಣ ಅರ್ಥ ಆಗಬೇಕು. ದೇವರ ಗುಣ ಅರ್ಥ ಆಗದೆ ಹೋದರೆ ದೇವರ ಮೇಲೆ ಏನು ಬರೋಕ್ಕಲ್ಲ, ರೆಸ್ಪೆಕ್ಟ್ ಬರೋಕ್ಕೆ ಸಾಧ್ಯ ಇಲ್ಲ, ದೇವ್ರ ಮೇಲೆ ಪ್ರೀತಿ ಬರೋದಕ್ಕೂ ಸಾಧ್ಯ ಇಲ್ಲ. ಎಲ್ಲ ನಮಗೇನು ಬೇಕು, ದೇವರ ಗುಣ, ಕ್ಯಾರೆಕ್ಟರ್ ಅರ್ಥ ಆಗಬೇಕು. ದೇವರ ಕ್ಯಾರೆಕ್ಟರ್ ಎಲ್ಲಿ ಅರ್ಥ ಆಗುತ್ತೆ, ದೇವರ ವಾಕ್ಯದಲ್ಲಿ. ಅಲ್ಲೆಲೂಯ. ದೇವರ ಗುಣ ನಮಗೇನಾಗ್ತದೆ, ದೇವರು ತನ್ನನ್ನು ತಾನು ಏನು ಮಾಡ್ತಾ ಇದ್ದಾರಂತೆ, ತಿಳಿಯಪಡಿಸ್ತಾ ಇದ್ದಾರೆ, வெளிப்படுத்துறாರಂತ ಹೇಳ್ತಾರೆ ತಮಿಳಲ್ಲಿ. ದೇವರು ತನ್ನನ್ನು ತಾನು ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾ ಏನು ಮಾಡ್ತಾರೆ, ನಮಗೆ ತಿಳಿಸ್ತಾ ಇದ್ದಾರೆ. ಅವರ ಕ್ಯಾರೆಕ್ಟರ್ನ ನಮ್ಮನ್ನು ಏನು ಮಾಡ್ತಾರೆ, ದೇವರು ತಿಳಿಸ್ತಾ ಇದ್ದಾರೆ. ದೇವರು ಇದನ್ನು ಸ್ವಲ್ಪ ಮುಂದೆ ಹೋಗಿ ಓದೋಣ. ಮೊದಲು ಇದು ಆಬ್ರಾಮ್ನ ಕತೆ ನೋಡಿ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ದೇವರ ಗುಣ ಯಾರಿಗೆ ಗೊತ್ತಿತ್ತು, ಆಬ್ರಾಮ್ನಿಗೆ ಗೊತ್ತಿತ್ತು. ಒಂದು ದಿವಸದಲ್ಲ, 2 ದಿವಸದಲ್ಲ, ದೇವರ ಗುಣ ಅವನಿಗೆ ಯಾವಾಗ ಅರ್ಥ ಆಗ್ತಾ ಇದೆ, ಅವನು ಅಷ್ಟು ವರ್ಷಗಳು ದೇವರ ಹತ್ರ ನಡಿಬೇಕಾದ್ರೆ ಏನಾಗ್ತಾ ಇದೆ, 100 ವಯಸ್ಸು ಆಯಿತು. ಅದಾದ್ಮೇಲೂ ಸಹ ಆಬ್ರಾಮ್ಗೆ ಏನಿದೆ, ನಂಬಿಕೆ ಇದೆ. ಏನಂತ, ದೇವರು ಈಸಾಕನನ್ನು ಕೊಟ್ಟವರು ಕಲ್ಲಿಂದ ನನಗೇನು ಮಾಡ್ಬೋದು, ತಿರುಗಿನೂ ಸಹ ಇನ್ನೊಂದು ಈಸಾಕನು ಕೊಡ್ತಾರೆ ಅನ್ನುವಂಥ ಅಷ್ಟು ನಂಬಿಕೆ ಯಾರಲ್ಲಿರಲಿಲ್ಲ, ಲೋತಲ್ಲಿರಲಿಲ್ಲ. ಲೋತು ದೇವರಿಗೆ ಭಯಪಟ್ಟರು, ಅಬ್ರಹಾಮನು ದೇವರಿಗೆ ಭಯಪಟ್ಟರು. ಇದ್ದಂಥ ವ್ಯತ್ಯಾಸ ಏನೋ ಜಾಗದಲ್ಲಿ, ಪ್ರೀತಿ, ವಿಧೇಯತೆ. ಅಲ್ಲೆಲೂಯ. ಅಬ್ರಹಾಮನಿಗೂ ಲೋತ ಇದ್ದ ವ್ಯತ್ಯಾಸ ಏನು, ಪ್ರೀತಿನೂ ವಿಧೇಯತೆ. ಎಲ್ಲರಿಗೂ ದೇವರನ್ನು ಕಂಡು ಮರ್ಯಾದೆ ಇದೆ, ಎಲ್ಲರಿಗೂ ಏನಿಲ್ಲ, ವಿಧೇಯತೆ, ಪ್ರೀತಿ ಅನ್ನೋದು ಪರ್ಸ್ನಲ್ ಆದ ಒಂದು ವಿಷಯ, ಒಂದು ವ್ಯಕ್ತಿತ್ವವಾದಂಥ ವಿಷಯ, ಮನಸ್ಸಿನ ಆಳದಿಂದ ಬರಬೇಕಾದಂಥ ವಿಷಯ. ಪ್ರೀತಿನೂ ಮರ್ಯಾದೆನೂ ವಿಧೇಯತೆಯನ್ನು ನಾವು ಆಚೆಗಡೆಯಿಂದ ತೋರಿಸಿದ್ರೆ ಏನಾಗ್ಬಿಡುತ್ತೆ, ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ದೇವರು ಸಹ ಅವರ ಮೇಲೆ ನಾವು ಇಟ್ಟಿರುವಂಥ ಪ್ರೀತಿಯನ್ನು ಏನು ಮಾಡಿದ್ದಾನೆ, ಅರ್ನ್ ಮಾಡಿದ್ದಾರೆ. ಅರ್ನ್ ಅಂದರೆ ಏನು ಮಾಡಿ, ಸಂಪಾದಿಸಿದ್ದಾರೆ. ದೇವರು ನಾವು ಅವ್ರ ಮೇಲೆ ಇರುವಂಥ ಪ್ರೀತಿಯನ್ನು ಏನು ಮಾಡಿಲ್ಲ, ಸುಮ್ಮನೆ ಪಡ್ಕೊಂಡಿಲ್ಲ. ಅವರ ಪ್ರೀತಿ, ಅವರ ಮರ್ಯಾದೆ, ಅವರ ಮೇಲೆ ಇರುವಂಥ ವಿಧೇಯತೆ ಎಲ್ಲವನ್ನೂ ಏನು ಮಾಡಿದ್ದಾರೆ, ದೇವರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅಲ್ಲೆಲೂಯ. ದೇವರು ಬರೀ ನಮ್ಮನ್ನು ಏನು ಮಾಡಿಲ್ಲ, ಬರೀ ಏನೋ ಹೆಸರಿಗೋಸ್ಕರ ನನ್ನನ್ನು ಪ್ರೀತಿ ಮಾಡು ಅಂತ ಹೇಳ್ತಲ್ಲ, ಅದರ ಹೆಸರಿಗೋಸ್ಕರ ನಾನು ಹೇಳುವುದನ್ನು ಮಾಡು ಅಂತ ಹೇಳಿಲ್ಲ. ಹೆಸರಿಗೋಸ್ಕರ ಏನು ಮಾಡಿಲ್ಲ, ಸುಮ್ಮನೆ ಏನು ಹೇಳಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂಥ ವಿಷಯ ಏನಂದರೆ, ತಂದೆ ತಾಯಿಯನ್ನು ಏನು ಮಾಡಬೇಕು, ಮಕ್ಕಳು ಪ್ರೀತಿ ಮಾಡಬೇಕು. ತಂದೆ ತಾಯಿನ ಮಕ್ಕಳು ಏನು ಮಾಡೋ, ಸನ್ಮಾನ, ತಂದೆ ತಾಯಿ ಹೇಳೋದನ್ನು ಕೀಳ್ಪಡಬೇಕು ಅಂತ. ನಾವು ಯಾವತ್ತೂ ಮಕ್ಕಳಿಂದ ಏನು ಮಾಡೋಕ್ಕಾಗಲ್ಲ, ಅದನ್ನು ಡಿಮ್ಯಾಂಡ್ ಮಾಡಿ ಪಡ್ಕೊಳ್ಳೋಕ್ಕಾಗಲ್ಲ. ಏನು ಮಾಡೋಕ್ಕಾಗ, ಡಿಮ್ಯಾಂಡ್ ಅಂದರೆ ಗದರಿಸಿ ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಪ್ರೀತಿಸು ಅಂತ ಹೇಳೋಕ್ಕಾಗಲ್ಲ. ವಾಕ್ಯವನ್ನಿಟ್ಟು ನನ್ನನ್ನು ಪ್ರೀತಿಸು ಅಂದರೆ ಯಾರಿಗೂ ಏನಾಗಲ್ಲ, ಪ್ರೀತಿ ಬರಲ್ಲ. ಪ್ರೀತಿ ಅನ್ನೋದು ಎಲ್ಲಿಂದ ಬರಬೇಕು, ಮನಸ್ಸಿನಿಂದ. ಅಲ್ಲೆಲೂಯ. ಈ ಮನಸ್ಸಿನಿಂದ ಬರುವಂಥ ಪ್ರೀತಿ ಯಾವ ರೀತಿ ಬರುತ್ತೆ, ಅದನ್ನು ಸಂಪಾದನೆ ಮಾಡಬೇಕಂದ್ರೆ ಅವರ ಕ್ರಿಯೆಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಸಂಪಾದನೆ ಮಾಡ್ಕೊತಾ ಇದ್ದಾರೆ. ಅಲ್ಲೆಲೂಯ. ದೇವರು ನಾವು ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ, ಮರ್ಯಾದೆ, ವಿಧೇಯತೆಯನ್ನು ಏನು ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ಕೊತಾ ಇದ್ದಾರೆ. ಅಲ್ಲೆಲೂಯ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ನಾವು ಬೇರೆಯವ್ರ ಹತ್ರದಿಂದ ಪ್ರೀತಿ ಎದುರು ನೋಡಬೇಕಾದ್ರೆ ಅದನ್ನು ನಾವೇನು ಮಾಡಬೇಕು, ಸಂಪಾದನೆ ಮಾಡ್ಕೊಬೇಕು. ಅಲ್ಲೆಲೂಯ. ಇದನ್ನೇ ದೇವರು ಏನು ಹೇಳ್ತಾರೆ, ನಿನ್ನಂತೆ ನೆರೆಯವ್ರನ್ನು ಪ್ರೀತಿಸು ಅಂತ ಹೇಳೋದಕ್ಕೆ ಕಾರಣ ಏನು, ನಾನು ನನ್ನ ಕ್ರಿಯೆಗಳಿಂದ, ನಾನು ನನ್ನ ಗುಣದಿಂದ ನನ್ನ ಪ್ರೀತಿಯನ್ನು ಅವ್ರ ಮೇಲೆ ತೋರಿಸುವಾಗ ಜಾಗದಲ್ಲಿ ಏನಾಗ್ತಾ ಇದೆ, ನನ್ನ ಪ್ರೀತಿಯನ್ನು ತೋರಿಸ್ತಾ ಇಲ್ಲ, ದೇವರ ಪ್ರೀತಿಯನ್ನು ನಾವೇನು ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಅದರಿಂದ ನಾವೇನು ಮಾಡ್ತಾ ಇದ್ದೀನಿ, ಅವರ ಪ್ರೀತಿಯನ್ನು ಸಹ ಸಂಪಾದನೆ ಮಾಡ್ಕೊತಾ ಇದ್ದೀವಿ. ಅಲ್ಲೆಲೂಯ. ಸೊ ನಿಮ್ಮ ಜೀವನದಲ್ಲೂ ಸಹ ನಿಮ್ಮ ಗಂಡನಾಗಲಿ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಎಲ್ಲ ರಿಲೇಷನ್ಶಿಪ್ಸ್, ಎಲ್ಲ ಏನು ಸಂಬಂಧಗಳಿಂದ ಪ್ರೀತಿಯನ್ನು ಏನು ಮಾಡಬೇಕು, ಸಂಪಾದನೆ. ಪ್ರೀತಿ ಇದ್ದರೆ ಮರ್ಯಾದೆನೂ ವಿಧೇಯತೆನೂ ಏನಾಗುತ್ತೆ, ಜೊತೆಯಲ್ಲೇ ಬರುತ್ತೆ. ಅಲ್ಲೆಲೂಯ. ಎಲ್ಲಿ ಹೋಗೋಣ ಅಂದರೆ, ಮೊದಲನೇ ಯೋಹಾನ ಸರಿ 4ನೇ ಅಧ್ಯಾಯ 7ನೇ ವಾಕ್ಯದಿಂದ ಓದಿ. 1 ಯೋಹಾನ 4ನೇ ಅಧ್ಯಾಯ ವಚನ 7. ಪ್ರಿಯರೇ, ನಾವು ಒಬ್ಬರೊಬ್ಬರು ಪ್ರೀತಿಸೋಣ,
ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿಯಲ್ಲಿ ಇಲ್ಲದವನು ದೇವರನ್ನು ಬಲ್ಲವನು ಅಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬರೇ ಮಗನನ್ನು ನಿಮಿಷ ಪ್ರೀತಿಯಲ್ಲಿ ಇಲ್ಲದವನು ಏನ್ ಹೇಳಕ್ಕಾಗಲ್ಲ ಅಂತೆ, ದೇವರನ್ನು ಗೊತ್ತಿರುವಂತವನೇ ಅಲ್ಲ ಅಂತೆ. ಯಾರ ಮೇಲೆ ಪ್ರೀತಿ ಇಲ್ಲದೆ ಇರೋರು ನೋಡಿ, ಇನ್ನೊಂದ್ಸತಿ ಓದಿ ಆ ವಾಕ್ಯ 7 ಮತ್ತು 8. ಪ್ರಿಯರೇ, ಹಾ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಕಂಟಿನ್ಯೂ ಮಾಡಿ. ಪ್ರೀತಿಯು ದೇವರಿಂದ ಆಗಿದೆ ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಹಾ, ಪ್ರೀತಿ ಮಾಡುವ ಪ್ರತಿಯೊಬ್ಬರು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿದ್ದಾನೆ. ನೋಡಿ, ದೇವರಿಂದ ಹುಟ್ಟಿದವನು ಅನ್ನೋದಕ್ಕೆ ನಾವು ಸ್ವಲ್ಪ ಅರ್ಥ ನೋಡ್ಕೊಂಡ್ವಿ. ಇವಾಗ ದೇವರನ್ನು ಗುರ್ತಿರುವವರು ಅಂದ್ರೆ ದೇವರನ್ನು ಬಲ್ಲವನು, ತಿಳಿದುಕೊಂಡಿರುವವನು, ಅದನ್ನ ನಾವು ಎಲ್ಲಿ ತೋರಿಸ್ಬೇಕಂತೆ ನೋಡಿ. ನೆಕ್ಸ್ಟ್ ವಾಕ್ಯ ಏನು ಹೇಳ್ತಾ ಇದ್ರೆ, ಯಾರು ನಿನ್ನಂತೆ ನೆರೆಯವರನ್ನು ಪ್ರೀತಿ ಮಾಡಲ್ವೋ ಅವರು ಮೊದಲು ದೇವರ ಮಕ್ಕಳಲ್ಲ. ಸೆಕೆಂಡ್ ಪಾಯಿಂಟ್ ಏನು, ಅವರು ದೇವರೇ ಯಾರು ಅಂತ ಗೊತ್ತಿಲ್ಲ. ನಾವು ಮಾಡುವಂಥ ಪ್ರೀತಿ, ನಾವು ಮಾಡುವಂಥ ಕ್ರಿಯೆ, ನಾವು ಮಾಡುವಂಥ ಎಲ್ಲ ವಿಷಯಗಳು ಅವರ ಪ್ರೀತಿಯನ್ನು ಎದುರು ನೋಡಿರಬಾರ್ದು. ದೇವರು ಯಾವತ್ತು ನಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಿದ್ರು ಸಹ ಅವ್ರೇನು ನೋಡಿಲ್ಲ, ನಮ್ಮನ್ನು ಎದುರು ನೋಡಿಲ್ಲ, ಪ್ರೀತಿ ಮಾಡ್ತಾರೆ ಅಂತ. ಅಲ್ಲೆಲ್ಲೂಯ. ರಿಟರ್ನ್ ಏನು ಮಾಡ್ತಾ ಇಲ್ಲ, ದೇವರು ಎದುರು ನೋಡ್ತಾ ಇಲ್ಲ. ದೇವರು ಏನು ಮಾಡ್ತಾರೆ, ಅವರೆಲ್ಲ ಪ್ರೀತಿಯನ್ನು ನಾವು ಅವ್ರನ್ನ ಪ್ರೀತಿನೇ ಮಾಡದೆ ಹೋದ್ರೂ ಏನು ಮಾಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ಅಲ್ಲೆಲ್ಲೂಯ. ಹಾಂ, ಇವಾಗ ನೋಡಿ ಆ 7-8ನೇ ವಾಕ್ಯ ಏನು ಹೇಳ್ತಾರೆ, ನಿಮ್ಮ ದೇವರೇ ಗೊತ್ತಿಲ್ಲ, ನಿಮ್ಮ ದೇವರನ್ನು ಗುರ್ತಿರುವಂಥ ಮನುಷ್ಯರೇ ಅಲ್ಲ ಅಂತ ಇದ್ದಾರೆ. 16 ಅಲ್ಲ, 19-20 ಮಾತ್ರ ಓದಿ ಸಾಕು. 1 ಯೋಹನ 4ನೇ ವಚನ 19-20. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದೇ ಇರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಅವರಿಂದ ಹೊಂದಿದ್ದೇವೆ. ಆಮೇಲೆ ನೋಡಿ, ಕ್ರಿಸ್ತನನ್ನು ನಾನು ತಿಳಿದುಕೊಂಡಿದ್ದೀನಿ, ಹಾಗಂದ್ರೆ ಯೇಸು ಕ್ರಿಸ್ತು ಯಾರು ಅಂತ ನನಗೆ ಗೊತ್ತು ಅಂತ ಹೇಳೋದಕ್ಕೆ ಒಂದು ವಾಕ್ಯ ಏನಾಗ್ತಾ ಇದೆ, ಆಧಾರವಾಗತ್ತೆ. ಯಾವ ವಾಕ್ಯ ಅಂದರೆ 13ನೇ ವಾಕ್ಯದಿಂದ ಓದಿ. 13ನೇ ವಾಕ್ಯದಿಂದ ಓದಿ. 1 ಯೋಹನ 4ನೇ ವಚನ 13. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸುವುದರಿಂದಲೇ ನಾವು ಅವರಲ್ಲಿ ನೆಲೆಗೊಂಡಿದ್ದೇವೆ ಅಂತಲೂ ಅವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ ಅಂತಲೂ ತಿಳಿದುಕೊಳ್ಳುತ್ತೇವೆ. ತಂದೆಯು ತನ್ನ ಮಗನನ್ನು ಲೋಕರಕ್ಷಕರನ್ನಾಗಿ ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಯೇಸು ದೇವರ ಮಗನಾಗಿದ್ದಾರೆ ಎಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನು ದೇವರು ನೆಲೆಗೊಂಡಿದ್ದಾರೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ಆಮೇನ್. ಆಮೇನ್. ನೋಡಿ, ಈ ವಾಕ್ಯ ಎಲ್ಲ ಓದಬೇಕಾದ್ರೆ ಅಲ್ಲಿ ದೇವರು ತನ್ನನ್ನು ತಾನು ಏನು ಮಾಡ್ತಾ ಇದ್ದಾರೆ ಅಂತೆ ತಿಳಿಯಪಡಿಸ್ತಾರೆ ಅನ್ನೋಂಥ ವಾಕ್ಯ ಇದೆ. ಯಾರಿಗೆ ತನ್ನನ್ನು ತಾನು ದೇವರು ತಿಳಿಯಪಡಿಸ್ತಾರೆ? ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರನ್ನು ದೇವರು ತನ್ನನ್ನು ತಾನು ತಿಳಿಯಪಡಿಸ್ತಾರೆ? ಯಾಕಂದರೆ ದೇವರನ್ನು ಗೊತ್ತಿಲ್ಲದೆ ಇರುವವರು ತನ್ನ ಸಹೋದರನ ಏನು ಮಾಡೋಕ್ಕಾಗಲ್ಲ, ಪ್ರೀತಿ ಮಾಡೋಕ್ಕಾಗಲ್ಲ. ಅದೇ ವಾಕ್ಯನ ಉಲ್ಟಾವಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲೇನು ಹೇಳ್ತಾರೆ, ನಿನ್ನ ಸಹೋದರನ ಪ್ರೀತಿ ಮಾಡಿಲ್ಲ ಅಂದರೆ ನಿನಗೆ ದೇವರೇ ಗೊತ್ತಿಲ್ಲ ಅಂತ ಇದ್ದಾರೆ. ಅದೇ ನೀವು ಉಲ್ಟಾ ಮಾಡಿದ್ರೆ ದೇವರನ್ನೇ ಗೊತ್ತಿಲ್ಲದೆ ಇರೋರು ಏನು ಮಾಡೋಕ್ಕಾಗಲ್ಲ, ತನ್ನ ಸಹೋದರರನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಯೋಹಾನ 14ನೇ ಅಧ್ಯಾಯ 21ನೇ ವಾಕ್ಯ. ಯೋಹಾನ 14:21. ಯೋಹಾನ 14ನೇ ಅಧ್ಯಾಯ ವಚನ 21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿ ಇರುವನು.
ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದರು. ಆಮೇಲೆ ನೋಡಿ, ಈ ವಾಕ್ಯ ಆವಾಗಲೇ ನಾವೇನು ಮಾಡಿದ್ವಿ, ಓದಿದ್ವಿ. ನಾವು ಆವಾಗಲೇ ಹೇಳ್ತಾ ಇರಬೇಕಾದ್ರೆ ಏನು ಹೇಳಿದೆ ನೋಡಿ, ಯಾರು ದೇವರನ್ನು ಪ್ರೀತಿ ಮಾಡ್ತಾರೋ ಅವ್ರಿಗೆ ಅವರ ಆಜ್ಞೆಗಳನ್ನು ಏನು ಮಾಡ್ತಾರಂತೆ, ಕೀಳ್ಪಡಿತಾರೆ. ಅದೇ ವಾಕ್ಯದಲ್ಲಿ ಕಂಟಿನ್ಯೂಷನ್ ಏನು ಬರ್ತಾ ಇದೆ, ಏನು ಬರ್ತಾ ಕಂಟಿನ್ಯೂಷನ್ ಏನು ಬಂತು ನೋಡಿ, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು, ನನ್ನ ತಂದೆಗೆ ಪ್ರಿಯನಾಗಿರುವನು, ನಾನು ಅವನನ್ನು ಪ್ರೀತಿಸಿ ನಾನು ಅವನನ್ನು ಪ್ರೀತಿಸಿ, ಯಾರು ಯೇಸು ಕ್ರಿಸ್ತು ನಮ್ಮನ್ನು ಪ್ರೀತಿಸಿ ನಾನು ಅವನಿಗೆ ಕಾಣಿಸಿಕೊಳ್ಳುವೆನು. ನೀವು ಮೊದಲನೇ ಯೋಹಾನ ಒಂದು ಫುಲ್ ಅಧ್ಯಾಯ ನೀವು ಓದಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗತ್ತೆ ಇದು. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ದೇವರನ್ನು ನಾವು ಅವರ ಆಜ್ಞೆಗಳನ್ನು ಕೀಳ್ಪಡೆಯೋದು ಒಂದು ನಮ್ಮ ಪ್ರೀತಿಯನ್ನು ದೇವರಿಗೆ ತೋರಿಸೋದು. ಆದರೆ ಯಾವಾಗ ಇದನ್ನು ನಾವು ಮಾಡ್ತೀವೋ ಅವಾಗ ನಾವು ಏನು ಮಾಡ್ಬೋದಂತೆ, ದೇವರನ್ನು ತಿಳಿದುಕೊಳ್ಬೋದು. ಅಲ್ಲೆಲ್ಲೋಯ, ನಾವು ದೇವರನ್ನು ತಿಳಿದುಕೊಂಡ್ರೇನೆ ನಾವೇನು ಮಾಡೋಕ್ಕಾಗತ್ತೆ, ಯೋಸೇಫನ ರೀತಿಯಲ್ಲಿ ಏನು ಮಾಡೋಕ್ಕಾಗತ್ತೆ, ದೇವರನ್ನು ಪ್ರೀತಿ ಮಾಡೋದು, ದೇವರ ಮೇಲೆ ಏನಾಗುತ್ತೆ, ಮರ್ಯಾದೆ ಹೆಚ್ಚಾಗತ್ತೆ. ಮೂರನೇದು ಯಾವುದು, ದೇವರಿಗೆ ವಿಧೇಯತೆ ಅಂತ ತೋರಿಸ್ಬೋದು. ಅಲ್ಲೆಲ್ಲೋಯ. ಹಾಂ, ಇಲ್ಲೇನು ಹೇಳ್ತಾರೆ, ನಾವು ದೇವರ ಜೊತೆಯಲ್ಲಿ ಅನ್ಯೂನತೆಯಿಂದ ಇದ್ದೀವಿ ಅಂತ ತೋರಿಸ್ಬೋದು. ಯಾವಾಗ ಅಲ್ಲೇನು ಹೇಳ್ತಾರೆ ನೋಡಿ, ಯಾರು ದೇವರನ್ನು ಪ್ರೀತಿ ಮಾಡ್ತಾರೋ, ನನ್ನ ಆಜ್ಞೆಗಳನ್ನು ಕೀಳ್ಪಡಿತಾರೋ ಅವರಿಗೆ ನಾನು ಏನು ಮಾಡ್ತೀನಿ, ತೋರಿಸಿಕೊಡ್ತೀನಿ. ಐ ರಿವೀಲ್ ಮೈ ಸೆಲ್ಫ್ ಟು ದೆಮ್ ಅಂತ, ಅಂದರೆ ನಾನು ತೋರಿಸಿಕೊಡ್ತೀನಿ ಅಂತ ಇದ್ದಾರೆ. ಅಲ್ಲೆಲ್ಲೂಯ. ಹಾಂ, ದೇವರು ಯಾರಿಗೆ ತನ್ನನ್ನು ತಾನು ತೋರಿಸ್ಕೊಡ್ತಾರೆ? ಪ್ರಶ್ನೆ ಇಷ್ಟೇ. ಯೇಸು ಕ್ರಿಸ್ತು ತನ್ನನ್ನು ತಾನು ಯಾರಿಗೆ ತೋರಿಸಿಕೊಡ್ತಾರೆ? ಅವರ ಆಜ್ಞೆಗಳನ್ನು ಕೇಳಿ ಅದರಂತೆ ನಡೆಯುವವರಿಗೆ ಮಾತ್ರ ಅವರನ್ನು ತಿಳಿಪಡಿಸ್ತಾರೆ. ಇದು ಒಂದು ದೊಡ್ಡ ಟಾಪಿಕ್ ಆಗಿದ್ರು ಸ್ವಲ್ಪ ಚಿಕ್ಕದಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಯಾರಿಗೆ ದೇವರ ಮೇಲೆ ವಿಶ್ವಾಸ ಇಡ್ತಾರೋ, ಯಾರು ದೇವರ ಮೇಲೆ ವಿಶ್ವಾಸ ಇಡ್ತಾರೋ ಅವ್ರು ಏನು ಮಾಡ್ತಾರೆ, ದೇವರ ಮಹಿಮೆಯನ್ನು ನೋಡ್ತಾರೆ ಅಂತ ಹೇಳಿದೆ ವಾಕ್ಯ. ಯಾರು ದೇವರ ಮೇಲೆ ವಿಶ್ವಾಸ ಇಡ್ತಾರೋ ನೀವೇನು ಮಾಡ್ತಾರೆ, ದೇವರ ಮಹಿಮೆಯನ್ನು ನೋಡ್ತೀರಾ ಅಂತಿದೆ. ಯಾರು ಅವರನ್ನು ಕೀಳ್ಪಡಿತಾರೋ ಅವರ ಡಿಸೈಪಲ್ ಆಗ್ಬೋದು ಅಂತ, ಅವರ ಶಿಷ್ಯರಾಗ್ಬೋದು ಅಂತಿದೆ. ಆದರೆ ಪ್ರೀತಿ, ದೇವರನ್ನು ಯಾರು ನಾವು ತಿಳಿದುಕೊಳ್ತೀವಿ, ಯಾಕಂದರೆ ದೇವರ ಮಹಿಮೆಯನ್ನು ತಿಳ್ಕೊಬೋದು, ಅದು ಮರ್ಯಾದೆಯನ್ನು ತರಿಸುತ್ತೆ. ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ನಡೆಯುವಾಗ, ಅವರನ್ನು ನಡೆಯುವಾಗ ಒಬಿಡಿಯನ್ಸ್ ತೋರಿಸುತ್ತೆ ಆ ಜಾಗದಲ್ಲಿ. ಡಿಸೈಪಲ್, ಶಿಷ್ಯನಾಗಿ ನಾವು ಮಾರ್ಪಡಿಬೇಕಾದ್ರೆ, ಶಿಷ್ಯರಂದರೆ ಯಾರು, ಹೇಳುವುದೆಲ್ಲ ಕೇಳಿ ನಡೆಯುವಂಥ ಒಂದು ಶಿಷ್ಯರು. ಆದರೆ ಎರಡನ್ನೂ ಮೀರಿ ನಾವು ದೇವರು ಹೇಳುವಂಥ ಎಲ್ಲ ವಿಷಯಗಳನ್ನು ಕೇಳಿ ನಡೆಯುವಾಗ ಪ್ರೀತಿ, ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಪ್ರೀತಿಯನ್ನು ನಾವು ಯಾವಾಗ ತೋರಿಸ್ತಾ ಇದ್ದೀವೋ ಆವಾಗಲೇ ನಾವು ದೇವರನ್ನು ತಿಳಿದುಕೊಳ್ತಾ ಇದ್ದೀವಿ ಅಂತ ಅರ್ಥ. ಅಲ್ಲೆಲ್ಲೂಯ. ನಾವು ದೇವರು ತಿಳ್ಕೊಬೇಕಂದ್ರೆ ಯಾವ ರೀತಿ ತಿಳ್ಕೋದು? ಮೋಸೆ ಏನು ಹೇಳ್ತಾರೆ, ದೇವರೇ ನಾನು ನಿಮ್ಮನ್ನು ನೋಡಬೇಕು. ಅಲ್ಲಿ ಏನು ಮಾಡ್ತಾರೆ, ದೇವರೇ ನಾನು ನಿಮ್ಮನ್ನು ನೋಡಬೇಕಂದ್ರೆ ಏನು ಹೇಳ್ತಾ ಇದ್ದಾರೆ, ನನ್ನನ್ನು ನೋಡಿದ್ರೆ ನೀನು ಏನಾಗ್ತೀಯ, ಸತ್ತು ಹೋಗ್ತೀಯ. ಆದರೆ ನಾನೇನು ಮಾಡ್ತೀನಿ, ನಾನು ಈ ಗ್ಯಾಪಲ್ಲಿ ನಾನು ಏನು ಮಾಡ್ತೀನಿ, ನಿನಗೆ ತೋರಿಸ್ಕೊಡ್ತೀನಿ. ಅಬ್ರಹಾಮನಿಗೆ ದೇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಬಂದು ಏನು ಮಾಡ್ತಾ ಇದ್ದಾರೆ, ಮೀಟ್ ಮಾಡ್ತಾರೆ. ಸೊ ಈ ಮನುಷ್ಯರ ಜೀವನವೆಲ್ಲ ನೋಡಬೇಕಾದ್ರೆ ನಮಗೇನು ಅರ್ಥ ಆಗ್ತಾ ಇದೆ, ದೇವರು ತನ್ನನ್ನು ತಾನು ಓಪನ್ ಆಗಿ ತಿಳಿಸ್ಕೊಡುವುದು ಯಾವಾಗ, ನಾವು ಅದನ್ನು ಸಂಪಾದನೆ ಮಾಡ್ಕೋಬೇಕು. ಯಾವುದರ ಮೂಲಕ? ನಮ್ಮ ಜೀವನದ ಮೂಲಕ, ನಮ್ಮ ಪ್ರೀತಿಯನ್ನು ನಾವು ತೋರಿಸುವುದರ ಮೂಲಕ. ಎಲ್ಲಿ? ಒಳ್ಳೆ ದಾರಿಯಲ್ಲಿ ನಾವು ನಡೆಯುವಾಗ. ಇನ್ನೊಂದೆಲ್ಲಿ? ನಾನು ನನ್ನಂತೆ ನನ್ನ ಸಹೋದರರನ್ನು ಪ್ರೀತಿ ಮಾಡುವಾಗ ದೇವ್ರಿಗೆ ಏನು ಬರುತ್ತೆ ನಮ್ಮ ಮೇಲೆ? ಒಂದು ಗ್ಯಾರಂಟಿ. ಏನಂತ? ಇವರು ನನ್ನ ಮಕ್ಕಳು, ನನ್ನನ್ನು ತಿಳ್ಕೊಂಡಿದ್ದಾರೆ, ನನ್ನ ಆಜ್ಞೆಗಳನ್ನು ಏನು ಮಾಡಿ ನನ್ನ ಪ್ರೀತಿ ಮಾಡ್ತಾರೆ, ನನ್ನ ಆಜ್ಞೆಗಳನ್ನು ಕೀಳ್ಪಡಿತಾರೆ ಅನ್ನುವಂಥ ಗ್ಯಾರಂಟಿ ಬರುವಾಗಲೇ ದೇವ್ರು ಏನು ಮಾಡ್ತಾರೆ, ಅವರನ್ನು ನಮಗೇನು ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಅಲ್ಲೆಲ್ಲೂಯ. ಯಾರಿಗೆ ದೇವ್ರು ತನ್ನನ್ನು ತಾನು ತೋರಿಸ್ಕೊಡ್ತಾರೆ? ಯಾರು ಅವರ ಆಜ್ಞೆಗಳನ್ನು ಕೀಳ್ಪಡಿತಾರೆ. ದೇವ್ರು ಕೊಟ್ಟಂಥ ಆಜ್ಞೆಗಳು ಯಾವುದು? ನನ್ನಂತೆ ನೆರೆಯವರನ್ನು ಪ್ರೀತಿಸು, ದೇವರನ್ನು ಏನು ಮಾಡು, ಸಂಪೂರ್ಣ ಹೃದಯದಿಂದ, ಬಲದಿಂದ, ಮನಸ್ಸಿನಿಂದ ಪ್ರೀತಿಸು. ಅಲ್ಲೆಲ್ಲೂಯ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಯೆರೆಮೀಯ 29:13 ವಾಕ್ಯ ಮಾತ್ರ ಓದಿ. ಯೆರೆಮೀಯ 29:13. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆಮೇನ್. ನೋಡಿ ಏನು ಹೇಳ್ತಾರೆ, ದೇವರು ನಾವು ಕಂಡುಕೊಳ್ಳುವುದು ಯಾವಾಗಂತೆ? ಮನಪೂರ್ವವಾಗಿ ಹುಡುಕಿದಾಗ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಯಾಗಿದ್ದರೆ, ಇರಿ ಒಂದು ನಿಮಿಷ, ಆ ವಾಕ್ಯ ಎಲ್ಲಿಂದ ಬರುತ್ತಂದರೆ ಯೋಹಾನ 15ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಯೋಹಾನ 15ನೇ ಅಧ್ಯಾಯ 4, 5. 4 ಮತ್ತು 5.
ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಹ್ಮ್ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲಗೊಡಲಾರದೋ, ಹ್ಮ್ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದೆ ಇದ್ದರೆ ಹ್ಮ್ ಫಲ ಕೊಡಲಾರಿರಿ. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಆಮೇಲೆ ನೋಡಿ, ನಾವೆಲ್ರಿಗೂ ಮನಪಾಠವಾಗ ಅಂದರೆ ನಮ್ಮ ಮೈಂಡಲ್ಲಿ ಇರುವಂಥ ವಾಕ್ಯ, ಈಜಾಗಿ ಗೊತ್ತಿರೋಂಥ ವಾಕ್ಯನ ನಾವು ಏನನ್ನು ಕೇಳಿದ್ರು ದೇವರು ಇದೇ ವಾಕ್ಯನೇ 2 ಸತಿ ರಿಪೀಟ್ ಆಗುತ್ತೆ. 5ನೇ ವಾಕ್ಯದಲ್ಲಿ ಒಂದ್ಸತಿ ಬರುತ್ತೆ, 7ನೇ ವಾಕ್ಯದಲ್ಲಿ ಒಂದ್ಸತಿ. 7ರಲ್ಲಿ ಏನು ಹೇಳ್ತಾರೆ, ನೀವು ಏನನ್ನು ಕೇಳಿದ್ರು ದೇವ್ರು ನಿಮಗೆ ದಯಪಾಲಿಸ್ತಾರೆ ಅಂತ. ಆದರೆ 7ರಷ್ಟು ಮುಖ್ಯವಾದಂಥ ವಾಕ್ಯ ಯಾವುದು? 5ನೇ ವಾಕ್ಯನೂ ಸಹ ಏನು ಹೇಳ್ತಾರೆ, ನನ್ನಲ್ಲಿ ನೀವು ಅಡಗಿದ್ದರೆ ಏನು ಮಾಡ್ಬೋದಂತೆ, ನೀವು ಹೆಚ್ಚಿನ ಫಲ ಕೊಡ್ತೀರಿ ಅಂತ. ಯಾವ ಫಲದ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಆತ್ಮಿಕ ಫಲ ಮಾತ್ರ ಅಲ್ಲ, ಆತ್ಮಿಕ ಫಲದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಅದನ್ನು ಮೊದಲನೇ ಯೋಹಾನನ ಜೊತೆ ಕನೆಕ್ಟ್ ಮಾಡಿ ನೋಡ್ಬೇಕಂದ್ರೆ, ನನ್ನ ಮೇಲೆ ಯಾರು ಪ್ರೀತಿ ಇಟ್ಟಿರ್ತಾರೋ ಅವ್ರು ಏನು ಮಾಡ್ತಾರೆ, ನನ್ನನ್ನು ಗುರ್ತಿರೋ ಅವ್ರು ಏನು ಮಾಡ್ತಾರೆ, ಮೊದಲು ನನ್ನ ಆಜ್ಞೆಗಳನ್ನು ಕೇಳ್ಪಡೀತಾರೆ. ಯಾವ ಆಜ್ಞೆಗಳು? ಏನು ಹೇಳ್ತಾರೆ? ಮುಗಿಸ್ಬೇಕಾದ್ರೆ ಒಂದೇ ಒಂದು ವಾಕ್ಯ ಓದಿ ಮುಗಿಸೋಣ. ತಿರುಗಿ 1 ಯೋಹಾನ 3ನೇ ಅಧ್ಯಾಯ 10ನೇ ವಾಕ್ಯ ಹೇಳಿದ್ನಲ್ಲ, ಅಷ್ಟು ಒಂದ್ಸತಿ ರಿಪೀಟ್ ಮಾಡಿ ಅಷ್ಟೇ ಆ ವಾಕ್ಯನ ಮಾತ್ರ. ಆ ಒಂದು ವಾಕ್ಯ 1 ಯೋಹಾನ 3ನೇ ಅಧ್ಯಾಯ 10ನೇ ವಾಕ್ಯ. 1 ಯೋಹಾನ 3ನೇ ಅಧ್ಯಾಯ ವಚನ 10. ಇವರು ದೇವರ ಮಕ್ಕಳು ಎಂಬುದು, ಅವರು ಸೈತಾನನ ಮಕ್ಕಳು ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. ನೀತಿಯನ್ನು ಅನುಸರಿಸದವನು ತನ್ನ ಸಹೋದರನನ್ನು ಪ್ರೀತಿಸದವನು ದೇವರಿಂದ ಹುಟ್ಟಿದವರು ಅಲ್ಲ. ಆಮೇನ್, ಹಲ್ಲೆಲೂಯಾ. ನೋಡಿ, ಫಲಗಳಂದ್ರೆ ಇದನ್ನೇ ದೇವರ ಎದುರು ನೋಡ್ತಾ ಇದ್ದಾರೆ. ನಾವು ಸರಿಯಾದ ದಾರಿಯಲ್ಲಿ ನಡೆಯುವುದು, ಇನ್ನೊಂದೇನು, ನನ್ನಂತೆ ನನ್ನ ಸಹೋದರರನ್ನ ಪ್ರೀತಿ ಹಾಗೆ ಮಾಡದೇ ಇರುವುದು. ನೋಡಿ, ದೇವರನ್ನು ನೀವು ಪ್ರೀತಿ ಮಾಡೋದಕ್ಕೆ ಇನ್ನೊಂದ್ಸತಿ ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ದೇವರನ್ನ ನಾವು ಪ್ರೀತಿ ಮಾಡುವುದಕ್ಕೆ ಎಷ್ಟೋ ಕಾರಣಗಳು ನಾನು ಒಬ್ಬೊಬ್ಬರು ಕೊಡ್ಬೋದು. ನನ್ನನ್ನು ಕೇಳಿದ್ರೆ ನಾನೊಂದು 5 ಕಾರಣ ಕೊಡ್ಬೋದು, ನಿಮ್ಮನ್ನು ಕೇಳಿದ್ರೆ ನೀವು 1, 2, 3, 5 ಎಲ್ಲರೂ ಒಂದೊಂದು ಕಾರಣ ಕೊಡ್ತೀವಿ, 10 ಕಾರಣ ಕೊಡ್ಬೋದು ನೀವು. ಆದರೆ ಎಲ್ಲರಿಗೂ ಅವರವರ ಕಾರಣಗಳಿರುತ್ತೆ. ಮನಸ್ಸಿನ ಆಳದಿಂದ ದೇವರನ್ನ ನಾನು ಇದಕ್ಕೋಸ್ಕರ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಿಮ್ಮನ್ನು ನೀವು ಕೇಳಿ ನೋಡಿ, ನೀವು ಯಾಕೆ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಜನರಲ್ ಆದ ಆನ್ಸರ್ ಬಿಟ್ಬಿಡಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ಮಾಡಿ ಯೋಚನೆ ಮಾಡಿ ನೋಡಿ, ನೀವು ಯಾಕೆ ದೇವರನ್ನ ಪ್ರೀತಿ ಮಾಡ್ತೀರಾ ಅಂತ. ನನ್ನನ್ನು ಕೇಳಿದ್ರೆ ನಾನು ಯಾಕೆ ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂದರೆ, ನನ್ನ ಜೀವನವನ್ನು ದೇವರು ಏನು ಮಾಡಿದ್ರು, ಮಾರ್ಪಡಿಸಿದ್ರು. ನಾನು ಅವ್ರ ಮೇಲೆ ಪ್ರೀತಿ ಇಡದೇ ಇರುವಾಗ ನನ್ನನ್ನು ಏನು ಮಾಡಿದ್ರು, ಸ್ವೀಕರಿಸಿ ಏನು ಮಾಡ್ತಾ ಇದ್ದಾರೆ, ನನ್ನನ್ನು ಮಾರ್ಪಡಿಸಿ ಅವರ ಪ್ರೀತಿಯನ್ನು, ಅವರ ಕೃಪೆಯನ್ನು ನನಗೆ ತೋರಿಸಿದ್ರು. ಆ ಕಾರಣದಿಂದ ನಾನು ಏನು ಮಾಡ್ತಾಯಿದ್ದೀನಿ, ಪ್ರೀತಿ. ಸೊ ಎಲ್ರಿಗೂ ಒಂದೊಂದು ಉತ್ತರ ಇರುತ್ತೆ. ನನ್ನನ್ನು ನಾನು ಯಾಕೆ ಪ್ರೀತಿ ಮಾಡ್ತೀರಾ? ಅವ್ರು ತಂದೆಯಾಗಿರೋದ್ರಿಂದ ಪ್ರೀತಿ ಮಾಡೋದಲ್ಲ, ಅವ್ರು ನನಗೆ ತಂದೆಯಾಗಿದ್ದಾರೆ, ಹೌದು. ಆದರೆ ನಾನೇನಕ್ಕೋಸ್ಕರ ಹೇಳ್ತೀನಿ, ನಾನು ಕೆಟ್ಟವನಾಗಿರುವಾಗ ದೇವ್ರು ಏನು ಮಾಡಿದ್ರು, ನನ್ನನ್ನು ಸ್ವೀಕರಿಸಿದ್ರು. ಆ ಕಾರಣದಿಂದ ನಾನು ಏನು ಮಾಡ್ತಾಯಿದ್ದೀನಿ, ಅವರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾಯಿದ್ದೀನಿ. ಆದರೆ ಪ್ರೀತಿ ಮಾತ್ರ ಏನಾಗಲ್ಲ, ಸಾಕಾಗಲ್ಲ. ಪ್ರೀತಿಯ ಜೊತೆ ದೇವ್ರು ಏನು ಬೆಳೆಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ? ಮೊದಲು ಅವ್ರ ಮೇಲಿರುವಂಥ ಮರ್ಯಾದೆ ಮತ್ತು ವಿಧೇಯತೆ. ದೇವ್ರು ಏನು ಎದುರು ನೋಡ್ತಾ ಇದ್ದಾರೆ? ಮರ್ಯಾದೆ ಮತ್ತು ವಿಧೇಯತೆಯನ್ನು ಏನು ಮಾಡ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಬರೀ ಪ್ರೀತಿ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ, ಅಥವಾ ಬರೀ ಮರ್ಯಾದೆ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ದೇವರನ್ನು ಪ್ರಿಯಪಡಿಸೋಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡಬೇಕು? ಲೋತನ ರೀತಿಯಲ್ಲಿ ಇರುವುದಲ್ಲ, ಯಾರ ರೀತಿ ಇರಬೇಕು? ಆಬ್ರಹಾಮ್. ಲೋತನ ರೀತಿಯಲ್ಲಿ ಎಷ್ಟೋ ಕ್ರಿಸ್ತರನ್ನು ನೋಡ್ತೀನಿ, ಏನು ಮಾಡ್ತಾರೆ, ದೇವ್ರ ಮೇಲೆ ಆ ಸ್ವಂತ ಏನಿರಲ್ಲ, ಸಂಬಂಧ ಇರೋದಿಲ್ಲ. ದೇವ್ರ ಜೊತೆ ಏನಿರಲ್ಲ, ಆ ಒಂದು ಸಂಬಂಧ ಇರಲ್ಲ, ಕನೆಕ್ಷನ್ ಇರಲ್ಲ, ಸಂಬಂಧ ಇರಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಕನೆಕ್ಷನೇ ಇಲ್ಲದೆ ಏನು ಎದುರು ನೋಡ್ತಾ ಇರ್ತಾರೆ? ದೇವರಿಗೆ ವಿಧೇಯತೆ, ಅಯ್ಯೋ ನನ್ನ ಕ್ರಿಯೆ ಸರಿಯಾಗಬೇಕು, ಏನಿಂದ ಮಾಡ್ತಾ ಇರ್ತಾರೆ? ಭಯದಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ 1 ಯೋಹಾನ 4ನೇ ಅಧ್ಯಾಯ, ನೀವು ಇನ್ನು ಮನೇಲಿ ಹೋಗೋದು, ನಾನು ತುಂಬ ವಾಕ್ಯಗಳಾಗ್ಬಿಡುತ್ತೆ. 1 ಯೋಹಾನ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಸಂಪೂರ್ಣವಾದ ಪ್ರೀತಿ ಎಲ್ಲ ಭಯವನ್ನು ಏನು ಮಾಡತ್ತಂತೆ, ತೆಗೆದಾಕತ್ತೆ. ಹಲ್ಲೆಲೂಯಾ. ಸಂಪೂರ್ಣವಾದ ಪ್ರೀತಿ ನಿಮ್ಮ ಮನಸ್ಸಿನಿರುವಂಥ ಎಲ್ಲ ಭಯವನ್ನು, ಯಾವ ಭಯ ಅಂದರೆ ನ್ಯಾಯ ತೀರ್ಪಿನ ದಿನದ ಭಯವನ್ನು ಏನು ಮಾಡತ್ತಂತೆ, ನಿಮ್ಮಿಂದ ತೆಗೆದಾಕತ್ತೆ ಅಂತ ವಾಕ್ಯ ಇದೆ. ಅದೇ 1 ಯೋಹಾನ 4ನೇ ಅಧ್ಯಾಯ ಲಾಸ್ಟು 17-18 ಬರುತ್ತೆ. ಓದೋದು ಬೇಡ, ಆದರೆ ಅಲ್ಲದಲ್ಲಿದೆ. ಅಲ್ಲೇನು ಹೇಳ್ತಾರೆ? ನ್ಯಾಯ ತೀರ್ಪಿನ ದಿನ ಅಂದರೆ ದೇವರು ನನ್ನನ್ನು ಎಲ್ಲಿ ನ್ಯಾಯ ತೀರ್ಪು ಕೊಟ್ಬಿಡ್ತಾರೋ ಅನ್ನೋಂಥ ಭಯದಿಂದ ನಮ್ಮನ್ನು ಯಾವುದು ಕಾಪಾಡತ್ತಂತೆ? ದೇವರ ಪ್ರೀತಿ. ಹಲ್ಲೆಲೂಯಾ. ದೇವರ ಪ್ರೀತಿ ನಮ್ಗೆ ಅರ್ಥ ಆದರೆ ನಮಗೇನಿರಲ್ಲ, ಅಯ್ಯೋ ನನ್ನ ಕೆಟ್ಟ ಕೆಲಸಕ್ಕೆ ನನಗೆ ದೇವ್ರು ಎಲ್ಲಿ ಪನಿಷ್ಮೆಂಟ್, ಆ ಭಯದಿಂದ ನಾವು ಮಾಡಲ್ಲ. ದೇವ್ರ ಮೇಲೆ ಇರುವಂಥ ಪ್ರೀತಿ, ಮರ್ಯಾದೆ, ವಿಧೇಯತೆಯಿಂದ ನಾವೇನು ಮಾಡ್ತೀವಿ, ನಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ತೀವಿ. ಹಲ್ಲೆಲೂಯಾ.
ನಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಮಗೆ ಬಲ ಬೇಕು. ನಮ್ಮ ಸ್ವಂತ ಬಲದಿಂದ ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ದಾರಿಗಳನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾವೇನು ಹೇಳ್ತೀವಿ, ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತುವಿನ ಕೃಪೆ ಅನ್ನೋದಕ್ಕೆ ಪದಕ್ಕೆ ಅರ್ಥ ಏನು? ಬಲ. ದೇವರು ನಮಗೆ ಬಲ ಕೊಡ್ತಾರೆ. ಸೊ ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತುವಿನ ಬಲವು ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ. ಹಲ್ಲೆಲೂಯಾ. ನೋಡಿ, ಯೇಸು ಕ್ರಿಸ್ತುವಿನ ಬಲ ಇಲ್ಲದೆ ಹೋದರೆ ನನ್ನ ದಾರಿಯನ್ನು ನಾವು ಏನು ಮಾಡ್ಕೊಳ್ಳೋಕ್ಕಾಗಲ್ಲ, ಆದರೆ ನನ್ನ ದಾರಿಯನ್ನು ಸರಿಪಡಿಸ್ಕೊಳ್ಳೋಕೆ ಏನು ಬೇಕು? ಪ್ರೀತಿ. ಸೊ ಫಸ್ಟು ಎಲ್ಲಿ ಸ್ಟಾರ್ಟ್ ಮಾಡಿ ಅಂದರೆ, ದೇವ್ರ ಮೇಲೆ ಇರುವಂಥ ಪ್ರೀತಿಯಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರೀತಿಯನ್ನು ದೇವ್ರ ಮೇಲೆ ಏನು ಮಾಡಿ ಬೆಳೆಸ್ಕೊಳ್ಳಿ. ಅವ್ರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಏನು ಮಾಡಿ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಎರಡು ವಿಷಯ ನೀವು ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಂದರೆ, ಮೊದಲು ನನಗೆ ದೇವ್ರ ಮೇಲೆ ಯಾಕೆ ಪ್ರೀತಿ ಇರಬೇಕು ಅನ್ನೋ ಕಾರಣಗಳನ್ನು ಏನು ಮಾಡಿ ಅರ್ಥ ಮಾಡಿಕೊಳ್ಳಿ. ಎರಡನೇದೇನು, ಯಾಕೆ ದೇವ್ರು ನನ್ನ ಮೇಲೆ ಏನು ಪ್ರೀತಿ ಇಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ದೇವರು, ನಾನು ಎಷ್ಟೋ ಸತಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಕೊಚ್ಚೆಯಲ್ಲಿ ಕಾಲಿಟ್ಟ ಮೇಲೆ, ಅಯ್ಯೋ ಅಲ್ಲಿ ನೀಟಾಗಿದೆ, ಅಲ್ಲಿ ಏನಿದೆ, ಆ ನೀರ ಹತ್ರ ಹೋದರೆ ಆ ನೀರು ಕೊಳೆ ಆಗ್ಬಿಡುತ್ತೆ ಅಂತ ನಾನು ದೂರ ಇದ್ದರೆ ನಾನೇನು ಮಾಡ್ಕೋಕ್ಕಾಗಲ್ಲ, ನನ್ನ ಕಾಲನ್ನು ನಾನು ತೊಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಕಾಲನ್ನು ತೊಳ್ಕೊಬೇಕಂದ್ರೆ ನನ್ನ ಕಾಲನ್ನು ತೊಳೆಯುವಂಥವ್ರು ಯಾರಿದ್ದಾರೆ? ಒಬ್ಬರೇ ಒಬ್ಬರು, ಯಾರು? ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕಾಲ್ಗಳಲ್ಲಿ ಇರುವಂಥ ಕೊಳೆಯನ್ನು ತೆಗೆಯುವುದಕ್ಕೆ ಶಕ್ತಿ ಇರುವಂಥ ಮನುಷ್ಯ ಯಾರು? ಯೇಸು ಕ್ರಿಸ್ತು ಮಾತ್ರ. ಹಲ್ಲೆಲೂಯಾ. ಶಕ್ತಿ ಇರುವಂಥ ದೇವರು ಯಾರು? ಯೇಸು ಕ್ರಿಸ್ತು ಮಾತ್ರ. ಸೊ ನಾನು ಪಾಪದ ದಾರಿಯಲ್ಲಿದ್ದೀನಿ, ತಪ್ಪಾದ ದಾರಿಯಲ್ಲಿದ್ದೀನಿ ಅಂತ ದೇವರನ್ನು ಬಿಟ್ಟು ಓಡುವುದು, ದೇವ್ರ ಮೇಲೆ ಮರ್ಯಾದೆ ತೋರಿಸ್ಬೋದು ನೀವು ಆ ಜಾಗದಲ್ಲಿ, ಆದರೆ ಅವರನ್ನು ಪ್ರೀತಿಯನ್ನು ಏನು ಮಾಡಿಲ್ಲ, ಅರ್ಥ ಮಾಡಿ. ಯಾರು ತನ್ನ ಪಾಪವನ್ನು ಅರ್ಥ ಮಾಡಿಕೊಂಡು ದೇವರನ್ನು ಬಿಟ್ಟು ದೂರ ದೇವರ ಕಡೆಯಲ್ಲಿ ಓಡ್ತಾ ಇದ್ದೀವೋ, ಆ ಜಾಗದಲ್ಲಿ ದೇವರು ಏನು ಮಾಡ್ತಾರೆ? ನಮ್ಮ ಪಾಪವನ್ನು ಏನು ಮಾಡ್ತಾರೆ? ಶುದ್ಧೀಕರಿಸ್ತಾರೆ. ಹಲ್ಲೆಲೂಯಾ. ಆದರೆ ಮೊದಲು ದೇವರು ನಮ್ಮ ಹತ್ರಿಂದ ಎದುರು ನೋಡ್ತಾ ಇರುವುದು ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು ಅಂತ. ನಮ್ಮ ದಾರಿಯನ್ನು ಸರಿಪಡಿಸಬೇಕು ಅನ್ನೋದು ದೇವರ ಫಸ್ಟ್ ಇಂಟೆನ್ಷನ್ ಅಲ್ಲ. ಮೊದಲು ಅವ್ರು ಏನು ಎದುರು ನೋಡ್ತಾ ಇದ್ದಾರೆ? ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು ಅಂತ. ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಬರುವಂಥ ಮರ್ಯಾದೆ ವಿಧೇಯತೆಯಲ್ಲಿ ಏನಾಗುತ್ತೆ? ಹಿರಿಯರ ಮೇಲೆ ಪ್ರೀತಿ ಆಗಿರಲಿ, ದೇವರ ಮೇಲೆ ಪ್ರೀತಿ ಆಗಿರಲಿ. ನಮ್ಮ ನಡವಳಿಕೆ ಯಾವಾಗ ಸರಿಯಾಗತ್ತೆ? ಪ್ರೀತಿಯಿಂದ ನಡವಳಿಕೆ ಸರಿಯಾಗಬೇಕು. ಹಲ್ಲೆಲೂಯಾ. ಪ್ರೀತಿಯಿಂದ ನಮಗೇನು ಸಿಗ್ತಾ ಇದೆ? ದೇವರ ಪ್ರೀತಿಯಿಂದ ನಮಗೆ ಯೇಸು ಕ್ರಿಸ್ತುವಿನ ಬಲ ಸಿಗ್ತಾ ಇದೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ, ಕಣ್ಗಳು ಮುಚ್ಚಿ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಇಷ್ಟು ವಾಕ್ಯಗಳು ನಾವು ಓದಬೇಕಾದ್ರೆ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ತಾ ಇರೋ ಒಂದೇ ವಿಷಯ ಏನಂದರೆ, ನೀವು ನಮ್ಮನ್ನು ನಡೆಸೋದಕ್ಕೆ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕಪ್ಪ. ಎಲ್ಲವನ್ನು ಪ್ರೀತಿಯಿಂದ ಆರಂಭಿಸಿದಂಥ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ್ದು ನಿಮ್ಮ ಪ್ರೀತಿಯಿಂದ, ಆದಾಮ ಏವಳನ್ನು ಸೃಷ್ಟಿ ಮಾಡಿದ್ದು ನಿಮ್ಮ ಪ್ರೀತಿಯಿಂದ, ಯೇಸು ಕ್ರಿಸ್ತು ನಮಗೋಸ್ಕರ ಕಳಿಸಿದ್ದು ನಿಮ್ಮ ಪ್ರೀತಿಯಿಂದ, ಇವತ್ತು ನಮ್ಮನ್ನು ನಿಮ್ಮ ಸ್ವಂತ ಮಕ್ಕಳಾಗಿ ಸ್ವೀಕರಿಸುವುದು ಸಹ ನಿಮ್ಮ ಪ್ರೀತಿಯಿಂದ. ಅದಕ್ಕಾಗಿ ಸ್ತೋತ್ರಪ್ಪ. ಅದಪ್ಪ, ನಾವೆಲ್ಲರೂ ನಮ್ಮ ಪ್ರೀತಿಯನ್ನು ಕೊಟ್ಟು, ನೀವು ಯಾವ ರೀತಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕ್ರಿಯೆಯನ್ನು ಕೊಟ್ಟು ನಾವು ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದೀರೋ, ಅದೇ ರೀತಿ ಹೌದಪ್ಪ, ನಾವು ನಿಮ್ಮ ಪ್ರೀತಿಯನ್ನು ಯಾವತ್ತಿಗೂ ಸಂಪಾದನೆ ಮಾಡೋಕ್ಕಾಗಲ್ಲ. ಹೌದಪ್ಪ, ನಿಮ್ಮ ಪ್ರೀತಿಯನ್ನು ನಾವು ಯಾವತ್ತೂ ಸಂಪಾದನೆ ಮಾಡೋಕ್ಕೆ, ಅಟ್ಲೀಸ್ಟ್ ನಿಮ್ಮ ನಂಬಿಕೆಯನ್ನು ನಾವು ಇನ್ನು ಹೆಚ್ಚಾಗಿ ಸಂಪಾದನೆ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ. ಹಿರಿಯರ ಮೇಲೆ ಇರುವಂಥ ಪ್ರೀತಿ ನಾವು ಹೆಚ್ಚಾಗಿ ಕೊಟ್ಟು ಅಪ್ಪ ಸ್ತೋತ್ರ, ದೇವರ ಆ ಒಂದು ಪ್ರೀತಿಯನ್ನು ಹಿರಿಯರಿಂದ ನಾವು ಸಂಪಾದನೆ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ. ಹೌದಪ್ಪ, ನಾವು ಏನನ್ನು ಎದುರು ನೋಡದೆ ನಾವು ನಮ್ಮ ಪ್ರೀತಿಯನ್ನು ಕೊಡುವಾಗ ಅದರ ಫಲವು ನಾವು ಎದುರು ನೋಡ್ತೇವೆ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ನಾವು ಹಿರಿಯರನ್ನು ಪ್ರೀತಿ ಬೇರೆಯವರನ್ನು ಪ್ರೀತಿ ಮಾಡೋದು ಅವ್ರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದಲ್ಲ, ನೀವು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಕ್ರಿಯೆಗಳು, ನೀವು ಎರಡೇ ಕ್ರಿಯೆಗಳು ನಮ್ಮ ಹತ್ರ ಎದುರು ನೋಡ್ತಾ ಇದ್ದೀರಾ ದೇವರೇ. ಒಂದು, ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕನ್ನೋದು. ಎರಡನೇದು, ನಮ್ಮಂತೆ ನಮ್ಮ ಸಹೋದರನ ಪ್ರೀತಿ ಮಾಡಬೇಕನ್ನೋದು. ಸಹಾಯ ಮಾಡಿ. ಹೌದಪ್ಪ, ನಮ್ಮ ತಂದೆ ತಾಯಿಯ ಮೇಲೆ, ನಮ್ಮ ಕುಟುಂಬದವ್ರ ಮೇಲೆ, ಹೆಂಡತಿ ಗಂಡ ಎಲ್ಲರ ಮೇಲೇನೂ ಅಪ್ಪ ಪ್ರೀತಿ ಅನ್ನೋದು, ಹೌದಪ್ಪ, ಪ್ರೀತಿಯಿಂದಲೇ ಬರುವಂಥ ಮರ್ಯಾದೆ, ಒಬೀಡಿಯನ್ಸ್, ಕೀಳ್ಪಡೆ, ಆ ಒಂದು ವಿಧೇಯತೆಯ ಗುಣ ನಮ್ಮಲ್ಲಿ ಹೆಚ್ಚಾಗೋದಕ್ಕೆ ಸಹಾಯ ಮಾಡಿ. ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಾರೋ ಅವರನ್ನು ನಿಮ್ಮನ್ನು ನೀವು ತಿಳಿಯಪಡಿಸ್ತೀರಾ, ವ್ಯಕ್ತಿತ್ವ ಪಡಿಸ್ತೀರಾ ಅಂತ ನಿಮ್ಮ ವಾಕ್ಯದಲ್ಲಿದೆ. ಸೊ ನಿಮ್ಮ ವಾಕ್ಯವನ್ನು ಓದುವಾಗ ಯಾರಲ್ಲಿ ನಿಮ್ಮ ವಾಕ್ಯ ಅಡಗಿದೆಯೋ ಅವರಲ್ಲಿ ನಿಮ್ಮನ್ನು ನೀವು ತಿಳಿಯಪಡಿಸ್ತೀರಾ, ಅವರಲ್ಲಿ ನೆಲೆಯಾಗಿರ್ತೀರ ಅಂತ ವಾಕ್ಯ ಇದೆ. ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮಲ್ಲಿ ನೆಲೆಯಾಗಿರುವುದಕ್ಕಾಗಿ ನಮಗೆ ಸ್ತೋತ್ರಪ್ಪ. ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ಎಲ್ಲರನ್ನೂ ಸರಿಯಾದ ದಾರಿಯಲ್ಲಿ ನಡೆಸಿ. ಎಲ್ಲವನ್ನಪ್ಪ ನಿಮ್ಮ ಪಾದದಲ್ಲಿ ನಾವು ಕೊಟ್ಟಿರ್ತೀವಿ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆ, ಅನ್ಯೋನ್ಯತೆ, ಹೌದಪ್ಪ, ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ ಎಲ್ಲ ವಿಷಯದಲ್ಲಿಯೂ ಅಪ್ಪ ಹೌದಪ್ಪ, ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ಯೇಸು ಕ್ರಿಸ್ತನ ಮೂಲಕ ಪೌಲ್ ಬೇಡಿಕೊಳ್ಳುವ ರೀತಿಯಲ್ಲಿ ನಾವೆಲ್ಲರೂ ಬೇಡಿಕೊಳ್ತಾ ಇದ್ದೀವಿ ದೇವರೇ. ನೀವು ಜೊತೆ ನಡೆಸ್ಕೊಡಿ. ಈ ವಾರದಲ್ಲಿ ಏನೆಲ್ಲ ನಡೆಯಬೇಕೋ ಪ್ರತಿಯೊಬ್ಬರಿಗೆ ನೀವು ಸಹಾಯ ಮಾಡಿ. ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆಯನ್ನು ಹೌದಪ್ಪ ಇವತ್ತಿನಿಂದಾನೇ ನಿಮ್ಮ ಅತಿಶಯಗಳು, ನಿಮ್ಮ ಕೃಪೆಯನ್ನು ನಾವು ಹೆಚ್ಚಾಗಿ ನೋಡೋದಕ್ಕೆ ಸಹಾಯ ಮಾಡಿ.
ನಾವು ಮಾಡುವಂಥ ಪ್ರತಿಯೊಂದು ವಿಷಯದಲ್ಲೂಪ್ಪ ನಮ್ಮನ್ನು ಪ್ರಾಸ್ಪರಸ್ ಆಗಿ ಆಶೀರ್ವಾದವಾಗಿ ಸಫಲವಾಗಿ ನೀವು ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಬ್ರಾಮನ ಯಾವ ರೀತಿ ನೀವು ಆಶೀರ್ವದಿಸಿದ್ರೋ ಅದೇ ರೀತಿ ನಿಮ್ಮ ಮಕ್ಕಳೆಲ್ಲರೂ ನೀವು ಆಶೀರ್ವದಿಸಿ ಅಪ್ಪ. ನಿಮ್ಮ ಕೃಪೆ ನಮ್ಮೆಲ್ಲರ ಜೊತೆಲಿರಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.